ಬಿಸ್ನೆಸ್ ಮಾಡಕ್ಕೆ ದುಡ್ಡಿದ್ರೆ ಸಾಕಾ? ದುಡ್ಡಿಲ್ದೇನೂ ಮಾಡ್ಬೋದು. ಐ ಆಮ್ ದಿ ಎಕ್ಸಾಂಪಲ್. ಚೆನ್ನಾಗಿ ತಂಗಿರ್ಬೇಕು, ಆಮೇಲೆ ದೈವ ಬಲವೂ ಬೇಕು ಅಂತ ಹೇಳ್ತಾರೆ. ಅಫ್ಕೋರ್ಸ್ ನಿಮ್ಮ ಜೀವನದಲ್ಲಿ ಸರ್ ಇವಾಗ ಇಷ್ಟೆಲ್ಲ ಮಾಡಿದಿರಲ್ವಾ, ಒಂದು ಒಳ್ಳೆ ಪಾಠ ನಾನು ಕಲಿತೆ ಅನ್ನೋದು ಯಾವ ಪಾಠ? ಕೊರೋನಾ, ಆಮೇಲೆ ಗುಜರಾತಿನ ಭೂಕಂಪ. ಪಾಠ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಏಳು ಬೀಳುಗಳು ಇದ್ದೇ ಇರ್ತದೆ. ನಾವಿಬ್ರು ಗಂಡ ಹೆಂಡತಿ ಏನ್ ಮಾಡ್ತಿದ್ರೆ ರಾತ್ರಿ ಆದ ತಕ್ಷಣ ಯೋಚನೆ ಮಾಡ್ತೀವಿ ಏನ್ ಮಾಡೋದು ಮುಂದೆ. ಕೊರೋನಾ ಬಂದ್ಬಿಟ್ಟಿದೆ. ಹೌದು, ಏನ್ ಮಾಡೋದು. ಆಮೇಲೆ ನಾವಿಬ್ರು ಮಾತಾಡ್ಕೊಂಡ್ವಿ, ಇಲ್ಲ ಫುಡ್ ಈಗೆಲ್ಲರೂ ವರ್ಕ್ ಫ್ರಮ್ ಹೋಮ್ ಇರುತ್ತಾರಲ್ಲ, ಅವಾಗ ಮನೆಗೆ ಫುಡ್ ಕೊಡೋಣ. I think it's only one government in the world it has helped by monetarily in ಸಿಂಗಾಪುರ್ ಮಾತ್ರ ಮಾಡಿದೆ ಅಂತ ಕಾಣುತ್ತೆ ನನಗೆ ತಿಳಿದ ಮಟ್ಟಿಗೆ. ಮತ್ತೆ ಉಡುಪಿಯವ್ರದ್ದು ಒಂದು ವಿಶೇಷ ಗುಣ ಅಂದ್ರೆ ಅವರು ಆತ್ಮತೃಪ್ತಿಯಿಂದ ಅಡಿಗೆ ಮಾಡ್ತಾರೆ. ಇವಾಗ ಉಡುಪಿಯವರೇ ಯಾಕೆ ಎಲ್ಲ ರೆಸ್ಟೋರೆಂಟ್ ಸ್ಟಾರ್ಟ್ ಮಾಡೋದು? ಅದು ಮಣ್ಣಿನ ಗುಣ ಅಂತ ಹೇಳ್ಬೋದು, ಏನೋ ಗೊತ್ತಿಲ್ಲ. ಪ್ರೇಮದಿಂದ ಕೊಡ್ಬೇಕು, ಯಾವ್ದನ್ನೇ ಕೊಡೋದಿದ್ರು ಊಟ ಒಂದೇ ಅಲ್ಲ, ಯಾವ್ದನ್ನೇ ಆಗ್ಲಿ ಹೃದಯ ತುಂಬಿ ಕೊಡ್ಬೇಕು. ಆವಾಗಲೇ ತಗೊಂಡವನಿಗೂ ತೃಪ್ತಿ, ತಗೊಂಡವನಿಗೂ ದಕ್ತದೆ, ಕೊಟ್ಟವನಿಗೂ ದಕ್ತದೆ. ಹತ್ತಲಿಕ್ಕೆ ಏನಿ ಸಿಕ್ತು ಅಂತೇಳಿ ಏನಿದು ಹತ್ತಿದ್ರ ಮೇಲೆ ಒದಿಬಾರ್ದು ಅಂತ ಯಾವತ್ತಾದ್ರೂ ಇಳಿಲಿಕ್ಕೆ ಬೇಕಾಗತ್ತೆ. ಅದು ರಾಜಾಜಿನಗರ ಸರ್ಕಲ್ನಲ್ಲಿ ಪ್ರಸನ್ನ ಥಿಯೇಟರ್ ಸರ್ಕಲ್ ಅಂತ, ಅಲ್ಲಿ ರಾಮಕೃಷ್ಣ ಹೋಟೆಲ್ ಅಂತೇಳಿ ಹೇಳಿ ಅವರದ್ದೇ ಹೆಸರನ್ನ ತಗೊಂಬಂದು ರಾಮಕೃಷ್ಣ ಹೋಟೆಲ್ ಅಂತ ಶುರು ಮಾಡಿದ್ರು. ಮೂಲತಃ ಉಡುಪಿಯವರು ಸಿಂಗಾಪುರ್ಗೆ ಹೇಗೆ ಬಂದ್ರು, ಏನ್ ಕತೆ ಅವ್ರದ್ದು, ಇವತ್ತು ಅದ್ರ ಬಗ್ಗೆ ನಾವೆಲ್ಲ ತಿಳ್ಕೊಳ್ಳೋಣ. ಎಲ್ರಿಗೂ ನಮಸ್ಕಾರ. ಮಿಸ್ ಮಂಡ್ಯಗೆ ಸ್ವಾಗತ. ಇದು ಕರ್ನಾಟಕದ ಮಾತು ಸಿಂಗಾಪುರಿಂದ ನಾನು ಸೌಮ್ಯಶ್ರೀ ಗೌಡ. ಇವತ್ತು ನಾನಿದ್ದೀನಿ ಸ್ವಾಗತ್ ಇಂಡಿಯನ್ ವೆಜಿಟೇರಿಯನ್ ರೆಸ್ಟೋರೆಂಟ್ ಅಲ್ಲಿ. ಇದನ್ನ ಸ್ಟಾರ್ಟ್ ಮಾಡಿದವರು ಕೂಡ ನನ್ನ ಜೊತೆ ಇದ್ದಾರೆ, ಅವರಿಬ್ರು ಕಪಲ್. ಮೂಲತಃ ಉಡುಪಿಯವರು ಸಿಂಗಾಪುರ್ಗೆ ಹೇಗೆ ಬಂದ್ರು, ಏನ್ ಕತೆ ಅವ್ರದ್ದು, ಇವತ್ತು ಅದ್ರ ಬಗ್ಗೆ ನಾವೆಲ್ಲ ತಿಳ್ಕೊಳ್ಳೋಣ. ಯಾರು ಯಂಗ್ ಆಂಟರ್ಪ್ರನರ್ಸ್ ಇದ್ದು ನೋಡ್ತಾ ಇದ್ರೆ ದಯವಿಟ್ಟು ಫುಲ್ ವಿಡಿಯೋನ ನೋಡಿ. ಬಿಕಾಸ್ ಬಿಸ್ನೆಸ್ ಮಾಡೋದಕ್ಕೆ ಬರೀ ದುಡ್ಡಿದ್ರೆ ಸಾಕಾ? ಇಲ್ಲ, ಅದನ್ನ ಇವತ್ತು ಕಲ್ತ್ಕೊಂತೀವಿ ನಾವು. ಈ ರೆಸ್ಟೋರೆಂಟ್ ನ ಸ್ಟಾರ್ಟ್ ಮಾಡಿದ್ಯಾರು, ಅವ್ರ ಬಗ್ಗೆ ತಿಳ್ಕೊಳ್ಳೋಣ. ಅವ್ರ ಹೆಸರು ಬಂದು ನಕ್ಷತ್ರಿ ಅಂತ. ಅವ್ರನ್ನ ಸ್ವಾಗತ ಮಾಡೋಣ ಪಾಡ್ಕಾಸ್ಟ್ಗೆ. ನಮಸ್ಕಾರ ಸರ್, ಪಾಡ್ಕಾಸ್ಟ್ಗೆ ಸ್ವಾಗತ. ನಿಮ್ ಹೆಸರು? ಗಾಯತ್ರಿ ನಕ್ಷತ್ರಿ ಅವರು, ಅವರ ಧರ್ಮಪತ್ನಿ. ಸೊ ಹೇಗ್ ಶುರುವಾಯ್ತು, ಹೇಗೆ ನಿಮ್ದು ಸಿಂಗಾಪುರ್ ಕತೆ ಹೇಳಿ. ನಿಮ್ದು ನಾನ್ ಶಾರ್ಟ್ ಆಗಿ ಹೇಳ್ಬಿಟ್ಟೆ, ನಿಮ್ ಸಿಂಗಾಪುರ್ ಕತೆ ನೀವ್ ಹೇಳಿ. ಸಿಂಗಾಪುರ್ ಕತೆ ಹೇಳ್ತೇನೆ. ಹೇಗ್ ಬಂದ್ರಿ? ಸಿಂಗಾಪುರಿಗೆ ಬಂದಿದ್ದು ನಾನು 2002 ನಲ್ಲಿ. 2002. ಅದಕ್ಕೂ ಮೊದಲು ನಾನು ಗುಜರಾತಲ್ಲಿದ್ದೆ. ಅದಕ್ಕೂ ಮುಂಚೆ ಬೆಂಗಳೂರಿನಲ್ಲಿದ್ದೆ. ಬೆಂಗಳೂರಿನಲ್ಲಿ ನನ್ನ ಕಾಲೇಜ್ ಜೀವನ ಸ್ಟಾರ್ಟ್ ಆಯಿತು. ಅದಕ್ಕೂ ಮುಂಚೆ ನಾನು ಹುಟ್ಟಿದ್ದೆಲ್ಲ ಕಾರ್ಕಳ ಅಂತ ಸಾಲಿಗ್ರಾಮ ಹತ್ರ, ಉಡುಪಿ. ಆವಾಗ ಉಡುಪಿ ತಾಲೂಕು ಆಗಿತ್ತು, ಇವಾಗ ಡಿಸ್ಟ್ರಿಕ್ಟ್ ಆಗಿದೆ. ಅಲ್ಲಿಂದ ನಾನು ಕಾರ್ಕಳ ಹೈಯರ್ ಪ್ರೈಮರಿ ಸ್ಕೂಲು, ಆಮೇಲೆ ಅಲ್ಲಿಂದ ವಿವೇಕ ಹೈಸ್ಕೂಲು, ವಿವೇಕ ಜೂನಿಯರ್ ಕಾಲೇಜು ಅಲ್ಲಿ ಪೂರೈಸಿ, ಅದನ್ನೆಲ್ಲ ಪೂರೈಸಿ ಬೆಂಗಳೂರಿಗೆ ಬಂದು, ಬೆಂಗಳೂರಿನಲ್ಲಿ ನಾನು ರಾಮಕೃಷ್ಣ ಲಂಚ್ ಹೋಮ್ ಅಂತೇಳಿ ಹೇಳಿತ್ತು. ರಾಮಕೃಷ್ಣ ಲಂಚ್ ಹೋಮ್ ಅಲ್ಲಿ ಲಂಚ್ ಹೋಮ್ ಅಲ್ಲಿಯ ಶ್ರೀನಿವಾಸ್ ಅಲ್ಸೆ ಅಂತ ಅವರ ಹೋಟೆಲ್ನಲ್ಲಿ ರಾಮಕೃಷ್ಣ ಲಾಡ್ಜ್, ರಾಮಕೃಷ್ಣ ಲಂಚ್ ಹೋಮ್ ಅಂತ ತುಂಬ ಫೇಮಸ್ ಅದು ಬೆಂಗಳೂರಿನಲ್ಲಿ. ಅವ್ರ ಹತ್ರ ಕೆಲಸಕ್ಕೆ ಸೇರಿದೆ ನಾನು. ಇವಾಗ ನನಗೆ ಹೇಳಬೇಕು ಅಂದರೆ ಅವರೇ ನನಗೆ ದಾರಿದೀಪ. ನಾನು ಈ ಇಂಡಸ್ಟ್ರಿಗೆ ಬರಲಿಕ್ಕೆ ಕಾರಣ ಅವರೇ ಅಂತ ಹೇಳ್ಬೋದು. ಶ್ರೀನಿವಾಸ್ ಅಲ್ಸೆ ಅಂತ. ಅವ್ರ ಸಹೋದರರು ಒಂದು 7 ಜನ ಇದ್ದರು. ಎಲ್ಲರೂ ನನಗೆ ಸಹಕಾರ ಕೊಟ್ಟಿದ್ದಾರೆ. ನಾನು ವೃತ್ತಿಯಲ್ಲಿ ಅಲ್ಲಿ ಬಂದು ಅವರು ನನಗೆ ಅನುಕೂಲ ಮಾಡಿಕೊಟ್ರು. ಏನು ಅಂತೇಳಿ ಹೇಳಿದರೆ, ನನ್ನಲ್ಲಿ ಹಗಲಲ್ಲಿ ಕೆಲಸ ಮಾಡಿ, ನೀನು ರಾತ್ರಿ ನೀನು ಓದು ಬಿಡಬೇಡ, ನೀನು ಓದು ಅಂತೇಳಿ ಹೇಳಿಬಿಟ್ಟು ರೇಣುಕಾಚಾರ್ಯ ಈವ್ನಿಂಗ್ ಕಾಲೇಜ್ ಆಫ್ ಕಾಮರ್ಸ್ ಅಲ್ಲೇ ಪಕ್ಕದಲ್ಲೇ ಇತ್ತು, ಸುಬೇದಾರ್ ಚತ್ರಂ ರೋಡು. ಅಲ್ಲಿ ನನ್ನನ್ನು ಸೇರಿಸಿದ್ರು, ಅವರೇ ಸೇರಿಸಿದ್ರು. BCom ಮಾಡು ಅಂತ. ನಾನಲ್ಲಿ BCom ಮಾಡಿದೆ. BCom ಮಾಡಿ ಕಡೆಗೆ ನನಗೊಂದು 2 ಕಡೆ ಕೆಲಸನೂ ಸಿಕ್ತು. ಆವಾಗ ಅವರೇ ಹೇಳಿದರು, ಕೆಲಸಕ್ಕೆ ಹೋಗೋದು ಬೇಡ, ನೀನು ನಮ್ಮಲ್ಲೇ ಇರು ಸ್ವಲ್ಪ ದಿವಸ, ಆಮೇಲೆ ನಾನೇ ಏನಾದರೂ ನಿನ್ಗೊಂದು ವ್ಯವಸ್ಥೆ ಮಾಡ್ತೇನೆ ಅಂತ ಹೇಳಿದರು. ಹೇಳಿದ ಮಾತನ್ನು ತಪ್ಪಲಿಲ್ಲ, ಅವರು ಮಾಡಿಕೊಟ್ರು. ನಾನು
ನನ್ನ ವೃತ್ತಿ ಜೀವನವನ್ನು ಸ್ಟಾರ್ಟ್ ಮಾಡಿದ್ದು ಅಲ್ಲಿಂದ ನಿಜವಾಗ್ಲೂ. ಬಟ್ ನನಗೆ ಯಾವಾಗ ಬಂಡವಾಳ ಇರಲಿಲ್ಲ. ನನ್ನ ಹತ್ರ ಬಂಡವಾಳ ಇದ್ದದ್ದು ಬರೀ 200 ರೂಪಾಯಿ. ಇದು ಯಾವ ಇಸ್ವಿ? ಇದು 1981. 1981 ಅಲ್ಲಿ. ಹೌದು. ಆವಾಗ ನಾನು ಹೇಳಿದೆ, ಅವರ ಮನೆಯಲ್ಲಿ ಏನೋ ಪ್ರಾಬ್ಲಮ್ ಆಯಿತು. ಅದಕ್ಕೋಸ್ಕರ ನಾನು ಹೇಳಿದೆ, ನಾನು ಇವಾಗ ಬಿಡ್ತೇನೆ. ಸೊ ನನಗೊಂದು ವ್ಯವಸ್ಥೆ ಮಾಡಬೇಕಲ್ಲ ಅಂತ ಹೇಳಿದೆ. ಈ ತನ್ನದೇ ಅವರು ಇನ್ನೊಂದು ಕೆಲಸ ಮಾಡಿದ್ರು. ಏನಂತ ಹೇಳಿದ್ರೆ, ನನ್ನ ತಮ್ಮ ಇವಾಗ ಅಮೇರಿಕಾದಲ್ಲಿದ್ದಾನೆ. ಈಸ್ ಎ ಸೈಂಟಿಸ್ಟ್, ಒನ್ ಆಫ್ ದಿ ಬಿಗ್ಗೆಸ್ಟ್ ಸೈಂಟಿಸ್ಟ್ ಇನ್ ದ ವರ್ಲ್ಡ್ ಆ್ಯಕ್ಚುಲಿ. ಅವನಿಗೆ ಓದ್ಲಿಕ್ಕೆ ಸಹಿತ ಅವ್ರು ಸಹಕಾರ ಕೊಟ್ಟರು. ಓದ್ಲಿಕ್ಕೆ ಬೇಕಾದ ಫೀಸು, ಆಮೇಲೆ ಹಾಸ್ಟೆಲ್ ಫೀಸು ನಾನು ಕೇಳಿದವಾಗೆಲ್ಲ ಹಣ ಕೊಡ್ತಾಯಿದ್ರು. ಅದನ್ನ ಕೊಟ್ಬಿಟ್ಟು ಆ ಕಾಲದಲ್ಲಿ ಈವನ್ 5 ರೂಪಾಯಿ ತುಂಬಾ ಬೆಲೆ ಬಾಳುವಂಥದ್ದು. ಇವಾಗಿನ ಆಗಲ್ಲ. ಆಗಿನ ಕಾಲದಲ್ಲಿ ಬಂದು ಹೆಲ್ಪ್ ಮಾಡ್ತಾರೆ ಅನ್ನೋದೇ ಗ್ರೇಟ್. ಸೊ ಅವರೇ ಅದನ್ನ ಹೆಲ್ಪ್ ಮಾಡಿ, ಆ ರೀತಿಯಲ್ಲೂ ಹೆಲ್ಪ್ ಮಾಡಿ ಅವನಿಗೂ ಒಂದು ವೆಟರ್ನರಿ ಸೈನ್ಸ್ ಆಫ್ ಇದಿದೆಯಲ್ಲ, ಎಲ್ಲಿ ಹೆಬ್ಬಾಳದಲ್ಲಿ ಇದೆಯಲ್ಲ, ಅಲ್ಲಿ ಅವನು ಇದು ಮಾಡಿದ. ವೆಟರ್ನರಿ ಸೈನ್ಸ್ ಮಾಡಿ ಆಮೇಲೆ ಅವನು ಮುಂದಕ್ಕೆ ಹೋದ ಬಿಡಿ. ಅದು ಅವನ ಕಥೆ ಅದು. ಸೊ ಅದಕ್ಕೂ ಹೆಲ್ಪ್ ಮಾಡಿದೆ. ಅಂದ್ರೆ ಅವ್ರನ್ನ ನಾನು ಹೈಲೈಟ್ ಮಾಡ್ಲಿಕ್ಕೋಸ್ಕರ, ಯಾರಿಗಾದ್ರೂ ನಿಮ್ಗೊಬ್ರು ಬೇಕಲ್ಲ, ಹೌದು, ನೀವು ಮುಂದೆ ಬರ್ಬೇಕಿದ್ರೆ ನೀವು ಏನಿ ಹತ್ಲಿಕ್ಕೆ ಒಂದು ಏನಿಗೆ ಸ್ಟೆಪ್ ಹೌದು. ಇಟ್ಕೊಡ್ಬೇಕಲ್ಲ. ನೀವು ಅದನ್ನ ಮರಿಬಾರ್ದು ಅನ್ನೋದನ್ನ ನೀವು ಎಕ್ಸಾಂಪಲ್ ಆಗಿ ಕೊಡ್ತಾ ಇದ್ದೀರಾ. ಇದು ಎಷ್ಟೊಂದ್ ಜನಕ್ಕೆ ಇದು ಎಕ್ಸಾಂಪಲ್ ಆಗ್ಬೇಕು. ಬಿಕಾಸ್ ಸೊ ನನಗೆ ಏನಿ ಹತ್ಲಿಕ್ಕೆ ಅವ್ರು ಏನಿ ಕೊಟ್ಟವರು. ಸೊ ಹಾಗೆ ಬಂದೆ. ಆಮೇಲೆ ನಾನು ನಕ್ಷತ್ರಿ ಎಂಟರ್ಪ್ರೈಸಸ್ ಅಂತ ಜಯನಗರ 3rd ಬ್ಲಾಕಲ್ಲಿ ಒಂದು ಕಾಂಡಿಮೆಂಟ್ ಸ್ಟೋರ್ಸ್ ಇಟ್ಟೆ. ಅದಕ್ಕೆ ಅವರೇ ಹಣ ಕೊಟ್ಟರು. ನನ್ನ ಹತ್ರ ಇದ್ದದ್ದು 200 ರೂಪಾಯಿ. ಅವ್ರ ಅಂಗಡಿ ಬಿಡುವಾಗಿದ್ದದ್ದು ನನ್ನ ಹತ್ರ. ಯಾಕಂದ್ರೆ ನನ್ನ ಹತ್ರ ಇರೋ ಹಣ ಎಲ್ಲ ನಾನು ಅದಕ್ಕೆ ನಾನು ಮನೆಯಿಂದ ಏನು ತರಲಿಲ್ಲ, ತರಬಾರ್ದು ಅನ್ನೋದು ನನ್ನ ಡಿಸಿಷನ್. ನಮ್ಮ ಅಜ್ಜ ವಾಸ್ ಎ ಗ್ರೇಟ್ ಎಕ್ಸ್ಟ್ರಾಲಜರ್ ಆಗಿದ್ರು. ಮನೆಯಲ್ಲಿ ಇತ್ತು ಹಣ, ಕಾಸು ಎಲ್ಲ ಇತ್ತು. ಬಟ್ ನನಗೆ ಬೇಡ, ನನ್ನ ಸ್ವಂತ ದುಡಿಮೆ ಬೇಕು, ನನಗೆ ಮನೇದು ಬೇಡ ಅಂತ ಹೇಳ್ಬಿಟ್ಟು ನಾನು ಹಾಗೆ ಬಂದೆ. ಸೊ ಬಂದು ಆ ಟೈಮಲ್ಲಿ ಸ್ವಲ್ಪ ಕೆಲವು ಜನರು ನಮ್ಮ ಮನೆಯವರು ಹೆಲ್ಪ್ ಮಾಡಿದ್ದಾರೆ. ನಮ್ಮ ಚಿಕ್ಕಪ್ಪಂದರು ಅವರು ಇವರೆಲ್ಲ ಹೆಲ್ಪ್ ಮಾಡಿದ್ದಾರೆ. ಸೊ ಹಾಗೆ ನಾನು ಅದನ್ನ ಮುಂದುವರಿಸ್ತಾ ಆಮೇಲೆ ನಕ್ಷತ್ರಿ ಎಂಟರ್ಪ್ರೈಸಸ್ ಅಂತ ಮಾಡಿದೆ. ಅದರಲ್ಲಿ ಒಳ್ಳೆ ವ್ಯಾಪಾರ ಮಾಡಿದೆ. ಮಾಡುವಾಗ ನನ್ನ ಒಂದು ಐಡಿಯಾ ಏನಿತ್ತು ಅಂದರೆ, ಆ ಟೈಮಲ್ಲಿ ಅದು ನಾನು ಕಲ್ತಿದ್ದೇ ರಾಮಕೃಷ್ಣ ಸ್ವಾಮಿಯಿಂದ. ನೀವು ಯಾರನ್ನಾದ್ರೂ ಕಸ್ಟಮರ್ನ ಕರಿಬೇಕಿದ್ರೆ ನೀವು ಫಸ್ಟ್ ಮಕ್ಕಳನ್ನ ಹಿಡಿಬೇಕು. ಮಕ್ಕಳನ್ನ ಹಿಡಿದ್ರೆ ಮಕ್ಕಳ ತಂದೆ ತಾಯಿನ ಕರ್ಕೊಂಬರ್ತಾರೆ. ಈ ಅಂಕಲ್ ಅಂಗಡಿ ಹೋಗೋಣ. ಅದೇ ರೀತಿಯಲ್ಲಿ ನಾನು ಚಾಕ್ಲೇಟ್ಸ್ ಮಕ್ಕಳಿಗೋಸ್ಕರ ತಂದು ಇಟ್ಕೊತಾ ಇದ್ದೆ. ಅವ್ರ ದಾರಿಯಲ್ಲಿ ಹೋಗೋ ಕರೆಯೋದು, ಒಂದು ಚಾಕ್ಲೇಟ್ ಕೊಡೋದು ಮಕ್ಕಳಿಗೆ. ಅಂಗಡಿ ಕಾಂಡಿಮೆಂಟ್ ಸ್ಟೋರ್. ಸೊ ಆ ರೀತಿಯಲ್ಲಿ ಮಾಡ್ತಾ ಇಟ್ ವಾಸ್ ಸ್ಟಾರ್ಟೆಡ್ ವಿತ್ 300 ರೂಪೀಸ್ ಬಿಸ್ನೆಸ್ಸು. ನಾನು ಅದನ್ನೊಂದು 2 ವರ್ಷ ನಡೆಸಿ ಆಮೇಲೆ ನನ್ನ ವೃತ್ತಿ ಇದ್ದದ್ದು ಹೋಟೆಲ್ನಲ್ಲಿ. ಕಾಂಡಿಮೆಂಟ್ಸ್ ನನಗೆ ಒಗ್ಗೂಡಲಿಲ್ಲ. ಬಟ್ ಆದ್ರೂ ಅದನ್ನು 1800 ರೂಪಾಯಿ ವ್ಯಾಪಾರದವರೆಗೆ ತೊಗೊಂಡೋಗಿದೆ. ಅದನ್ನು 300 ರೂಪಾಯಿ ವ್ಯಾಪಾರದಿಂದ 2 ವರ್ಷದಲ್ಲಿ. ಹಾಗೆ ಆಯಿತು, ನಡೀತು. ಮುಂದೆ ಹೋಗ್ತಾ ಕಡೆಗೆ ಒಂದು ದಿವಸ ಅವ್ರ ಹತ್ರ ಹೋಗಿ ಕೇಳಿದೆ, ಸರ್ ನಾನು ವೃತ್ತಿ ಮಾಡಿದ್ದು ಹೋಟೆಲ್ನಲ್ಲಿ, ಇದು ಕಾಂಡಿಮೆಂಟ್ಸ್ ನನಗೆ ಯಾಕೋ ಹೋಗ್ತಾ ಇಲ್ಲ, ಹೋಟೆಲ್ ಮಾಡಬೇಕು ಅಂತಿದ್ದೇನೆ, ಏನು ಮಾಡಲಿಕ್ಕೆ? ಸರ್ ನೀನು ಮಾಡು, ನಾನು ವ್ಯವಸ್ಥೆ ಮಾಡ್ತೇನೆ ಅಂತೇಳಿ ಹೇಳಿ ಬ್ಯಾಂಕ್ನಲ್ಲೆಲ್ಲ ಲೋನ್ ಕೊಡಿಸಿದ್ರು. ಸೊ ಅದೇ ರೀತಿಯಲ್ಲಿ ನಾನು ರಾಜಾಜಿನಗರ ಸರ್ಕಲ್ನಲ್ಲಿ ಪ್ರಸನ್ನ ಥಿಯೇಟರ್ ಸರ್ಕಲ್ ಅಂತ, ಅಲ್ಲಿ ರಾಮಕೃಷ್ಣ ಹೋಟೆಲ್ ಅಂತೇಳಿ ಹೇಳಿ ಅವರದ್ದೇ ಹೆಸರನ್ನು ತಗೊಂಬಂದು ರಾಮಕೃಷ್ಣ ಹೋಟೆಲನ್ನು ಶುರು ಮಾಡಿದೆ. ಆ ಟೈಮ್ನಲ್ಲಿ ನಾನು ಕೆಲವೊಂದು ಐಟಮ್ಗಳನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡಿದೆ. ಅಕ್ಕಿ ರೊಟ್ಟಿ ಅವಾಗ ಇರಲಿಲ್ಲ ಬೆಂಗಳೂರಿನಲ್ಲಿ. ಅಕ್ಕಿ ರೊಟ್ಟಿ ಇರಲಿಲ್ಲ. ನಾನು ಅಕ್ಕಿ ರೊಟ್ಟಿ ಮಾಡಿದೆ. ಸೆಟ್ ಟಿಫನ್ ಅಂತ ಮಾಡಿದೆ, ಸೆಟ್ ಲಂಚ್ ಅಂತ ಮಾಡಿದೆ. ಚಟ್ನಿಗಳು ಆವಾಗ ಬೆಂಗಳೂರಿನಲ್ಲಿ ಎಲ್ಲ ಹೋಟೆಲ್ ಒಂದೇ ಚಟ್ನಿಗಳು, ನಾನು 2 ಚಟ್ನಿ ಕೊಡೋದು. ಈ ರೀತಿಯಲ್ಲಿ ಎಲ್ಲ ಶುರು ಮಾಡಿ ಗಿರಾಕಿನ ಇಂಪ್ರೂವ್ ಮಾಡಿದೆ. ಒಳ್ಳೆ ರೀತಿಯಲ್ಲಿ ಒಳ್ಳೆ ಗಿರಾಕಿ ಇತ್ತು. ಹಾಗೆ ಒಂದು ನಡೀತು. ಒಂದು 6 ವರ್ಷ ಆದ್ಕೊಳ್ಳೆ ನಮ್ಮ ಕಸಿನ್ ಒಬ್ರು ಇದ್ರು. ಅವರು NDDBನಲ್ಲಿ ಹಿ ವಾಸ್ ಇದಾಗಿದ್ರು, ಅಲ್ಲಿ ಎಕ್ಸಿಕ್ಯೂಟಿವ್ ಏನೋ ಆಗಿದ್ರು. NDDB ಅಂದ್ರೆ ಸರ್? NDDB ಅಮೂಲ್ ಇದೆಯಲ್ಲ, ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಬೋರ್ಡ್, ಕೊರಿಯನ್ ಇದ್ರಲ್ಲ ಅಲ್ಲಿ. ಸೊ ನಾನು ಈ ರೀತಿ ಡೆವಲಪ್ ಮಾಡೋದೆಲ್ಲ ಅವನಿಗೆ ಗೊತ್ತಿತ್ತು. ಅಂದರೆ ನಾವು ಆ್ಯಕ್ಚುಲಿ ನಾವು ಕಸಿನ್ಗಿಂತ ಜಾಸ್ತಿ ನಾವಿಬ್ರು ಫ್ರೆಂಡ್ಸ್. ಯಾಕಂದರೆ ನಾವು 1ನೇ ಕ್ಲಾಸಿಂದ PUC ನಾವು ಕ್ಲಾಸ್ಮೇಟ್ಸ್. ನಮ್ಮ ಚಿಕ್ಕಪ್ಪನ ಮಗ, ನಮ್ಮ ಸ್ವಂತ ಚಿಕ್ಕಪ್ಪನ ಮಗ ನರಸಿಂಹ ನಕ್ಷತ್ರಿ ಅಂತ, ಅವನು ಇದು ಇವಾಗ ರಿಟೈರ್ಡ್ ವೈಸ್ ಚಾನ್ಸಲರ್ ಆಫ್ ಇದು ಸಾಯಿಬಾಬಾ ಇನ್ಸ್ಟಿಟ್ಯೂಟ್ ಇದೆಯಲ್ಲ, ಅಲ್ಲಿ ವೈಸ್ ಚಾನ್ಸಲರ್ ಆಗಿದೆ. ಅಲ್ಲಿ ಯಾವುದು ಡಾಕ್ಟರ್ ಮೀನಾ ಅಂತ ಅವ್ರದ್ದು ಒಂದು ಯೂನಿವರ್ಸಿಟಿ ಮಾಡಿದ್ರು, ಅಲ್ಲಿ ವೈಸ್ ಚಾನ್ಸಲರ್ ಆಗಿ ರಿಟೈರ್ ಆಗಿದ್ದಾನೆ ಇವಾಗ. ಅವನು ಹೇಳ್ದ, ನೀನು ಏನು ಇಲ್ಲಿ ಮಾಡ್ತೀಯ, ಇಲ್ಲೆಲ್ಲ ದುಡ್ಡೆಲ್ಲ ಕಮ್ಮಿ, ಸಿಕ್ಕಾಪಟ್ಟೆ ಕಾಂಪಿಟೇಷನ್, ಅಲ್ಲಿ ಬಾ, ನೀನು 20 ರೂಪಾಯಿ 30 ರೂಪಾಯಿಗೆಲ್ಲ ದೋಸೆ ಮಾಡ್ಬೋದು. ಅವಾಗ ಇಲ್ಲೆಲ್ಲ 3 ರೂಪಾಯಿ 4 ರೂಪಾಯಿ ಇತ್ತು. ಎಲ್ಲಿ ಬೆಂಗಳೂರಿನಲ್ಲಿ ದೋಸೆ ರೇಟು 3 ರೂಪಾಯಿ 4 ರೂಪಾಯಿ ಇತ್ತು.
ಅಲ್ಲಿ 20 ರೂಪಾಯಿ 30 ರೂಪಾಯಿಗೆಲ್ಲ ಮಾರ್ಬೋದು ಬಾ ಅಂತೇಳಿ. ಅಷ್ಟೊತ್ತಿಗೆ ಆನಂದ್ ಎಲ್ಲಿದೆ ಅಂತ ನನಗೂ ಗೊತ್ತಿಲ್ಲ, ಇವಳಿಗೂ ಗೊತ್ತಿಲ್ಲ. ಬಟ್ ಒಂದೇನಂದ್ರೆ ನಾನು ಇವಳನ್ನ ಹೊಗಳ್ತೇನೆ, ನಾನು ಎಲ್ಲ ಹೊರಟ್ರಲ್ಲಿ ನನ್ನ ಜೊತೆಲಿ ಹೊರಟಿದ್ದಾಳೆ. ಮದುವೆ ಆದ್ಲಾಗಾಯ್ತಿಲ್ಲ. ಅಷ್ಟರೊಳಗೆ 87 ನಾವು ಮದುವೆ ಆದ್ವಿ. ಮದುವೆ ಆಗಿ ಇವಳ ಜೊತೆಯಲ್ಲೇ ಇದ್ಲು, ಇವಳು ಬಂದ್ಲು. ಸೊ ಬಂದು ಅಲ್ಲಿಯೇ ಶುರು ಮಾಡಿದ್ವಿ ನಾವು. ಆಮೇಲೆ ಅಲ್ಲಿ ಬಂದು ಅಲ್ಲಿ ದ್ವಾರಕಾ ರೆಸ್ಟೋರೆಂಟ್ ಅಂತೇಳಿ ಹೇಳಿ, ಎಲ್ಲಿ ಇದು ಇದು ಗುಜರಾತಲ್ಲಿ? ಅಮೂಲ್ ಡೈರಿ ಇದೆಯಲ್ಲ, ಅದ್ರ ಕ್ವೈಟ್ ಆಪೋಸಿಟ್ ಆನಂದಲ್ಲಿ. ಬೆಂಗಳೂರಲ್ಲೇನಾ? ಅಲ್ಲಲ್ಲ, ಗುಜರಾತ್. ಆನಂದ್ ಓ, ಗುಜರಾತ್ನಲ್ಲಿ. ಅಲ್ಲಿಂದ ಸೀದಾ ಅದು ಆದಿಗುಳ್ಳ ಆ ಹೋಟ್ಲ್ ಮಾರಿದ್ದು ಹೊರಟಿದ್ದೆ. ಓಕೆ. ಯಾರಾದ್ರು ಏನಾದ್ರು ಹೇಳಿದ್ರು ಹೊರಡೋದಂತಾನೆ. ಈಗ ಸಿಂಗಾಪುರಕ್ಕೂ ಅದೇ ರೀತಿ ಬಂದು ಯಾರೋ ಹೇಳಿದ್ರು ಬಂದಿದ್ದು ಅಷ್ಟೇ. ಎಲ್ಲಿದೆ ಏನಿದೆ ನೋಡೋದಲ್ಲ, ನಮ್ಮ ಹತ್ರ ಆಗ್ತದೆ ಅಂತ ಕಾನ್ಫಿಡೆನ್ಸ್ ಇಟ್ಕೊಂಡು ಬರೋದು. ಹೌದು ನಾನು ಅದೇ ಹೇಳೋದು ಹುಡುಗರಿಗೆ, ಏನ್ ಹೇಳೋದು ಅಂದ್ರೆ ಇವಾಗಿನ ಹುಡುಗರಿಗೆ ಕಾನ್ಫಿಡೆನ್ಸ್ ಇರ್ಬೇಕು ನಿಮ್ಮ ಹತ್ರ. ಹೌದು. ಮಾಡ್ತೀನಿ ಅನ್ನೋ ಧೈರ್ಯ ಇರಬೇಕು. ಎಷ್ಟೋ ಸರ್ತಿ ಏಳು ಬೀಳುಗಳಾಗ್ತದೆ ಜೀವನದಲ್ಲಿ. ಏಳು ಬೀಳು ಆದ ಕೂಡಲೇ ನಾನು ಹೋಯ್ತು, ನನ್ನ ಜೀವನ ಹೋಯ್ತು, ಆ ರೀತಿ ಎಲ್ಲ ತಿಳ್ಕೊಳ್ಳೇಬಾರ್ದು. ದೇವರು ನಮ್ಮಲ್ಲಿ ಒಂದು ಗಾದೆ ಮಾತಿದೆ, ಹುಟ್ಟಿಸಿದ ದೇವರು ಹುಲ್ಲು ಮೇಯಿಸುವುದಿಲ್ಲ ಅಂತ. ಅದೇ ರೀತಿಯಲ್ಲಿ ಮನುಷ್ಯ ಈ ಪ್ರಯತ್ನ ಪಡ್ಲೇಬೇಕು. ಅದೇ ಧೈರ್ಯದಲ್ಲಿ ನಾನು ಸಿಂಗಾಪುರಕ್ಕೆ ಬಂದಿರೋದು. ಆಗತ್ತೆ, ಒಳ್ಳೇದಾಗತ್ತೆ. ಸೊ ಅದೇ ರೀತಿಯಲ್ಲಿ ಅಲ್ಲಿ ಹೋದೆ. ಆಮೇಲೆ ಅಲ್ಲಿ ತುಂಬಾ ಜನ ಇದ್ರು, ನರಸಿಂಹ ಫ್ರೆಂಡ್ಸೇ ಇದ್ರು, ನಮ್ಮ ತಮ್ಮನ ಫ್ರೆಂಡ್ಸ್ಗಳೆಲ್ಲ ಇದ್ರು. ಅವರು ಎಲ್ಲ ತುಂಬಾ ಹೆಲ್ಪ್ ಮಾಡಿದ್ರು. BG ಪೈ ಅಂತಿದ್ರು, ಆಮೇಲೆ ರಾವ್ ಅಂತ ಇನ್ನೊಬ್ರು ಇದ್ರು, ತುಂಬಾ ಜನ ಇದ್ರು, ಶಂಕರು, ಇಂಥವ್ರೆಲ್ಲ ಬಂದು ಆ ಟೈಮಲ್ಲಿ ನನಗೆ ಸಹಕಾರ ಮಾಡಿದ್ದಾರೆ. ನನ್ನ ಒಬ್ಬನಿಂದ ಆಯ್ತು ಅಂತ ನಾನೇನು ಎಲ್ಲ ಹನಿ ಹನಿಗೂಡಿದ್ರೆ ಹಳ್ಳ ಅಂತೆಲ್ಲ, ಹಾಗೆ ಅವರು ಎಲ್ಲ ಕೊಟ್ಟಿದ್ದಾರೆ. ಅಲ್ಲಿ ಡೆವಲಪ್ ಆಯ್ತು. ಅಲ್ಲಿಯ ಮೇಯರ್ ಒಬ್ರು ಇದ್ರು, ಬಾಬುಭಾಯಿ ಪಟೇಲ್ ಅಂತ. ಅವರು ನನಗೆ ತುಂಬಾ ಹೆಲ್ಪ್ ಮಾಡಿದ್ರು ಅಂತೇಳಿ ಹೇಳಿದ್ರೆ, ನಾನು ಯಾರು ಏನು ಅಂತ ಗೊತ್ತಿಲ್ಲದೇನೆ $10 ಲಕ್ಷ ಬ್ಯಾಂಕ್ ಲೋನ್, ಬ್ಯಾಂಕಿನ ಲೋನ್ ನನ್ನ ಹತ್ರ ಸೈನ್ ತಗೊಳ್ದೆ ಕೊಟ್ಟಿದ್ದಾರೆ, ಕೋಆಪರೇಟಿವ್ ಬ್ಯಾಂಕಿಂದ. ಇದು ಯಾವಾಗ? ಅದು 1992ನಲ್ಲಿ. ಅವಾಗ 10 ಲಕ್ಷ ರೂಪಾಯಿ ಅಂದ್ರೆ 10 ಲಕ್ಷ ರೂಪಾಯಿ ಅವರು ನನ್ನ ಹತ್ರ ಸೈನ್ ಮಾತ್ರ ತಗೊಂಡಿದ್ದು. ಒಂದು ಪೇಪರಿಗೆ ಸೈನ್ ಹಾಕು, ದುಡ್ಡು ತಗೊಂಡೋಗಿ ಆಮೇಲೆ ಎಲ್ಲ ಫಾರ್ಮಾಲಿಟೀಸ್ ಮಾಡೋಣ ಅಂತ ಮಾಡಿಬಿಟ್ಟು ಅಲ್ಲಿ ಕರ್ಕೊಂಡು ಹೋದ್ರು. ಹೋಟೆಲ್ ಇನಾಗ್ರೇಷನ್ ಅವರೇ ಮಾಡಿದ್ರು. ಆಮೇಲೆ ಇನಾಗ್ರೇಷನ್ ಅವರೇ ಮಾಡಿದ್ರು. ಸೊ ಅದೇ ರೀತಿಯಲ್ಲಿ ನಡೀತು. ಆವಾಗ ಫುಲ್ ಚಾರ್ಜ್ ಇವಳ್ದೆ, ಕಂಪ್ಲೀಟ್ ಇವಳೇ ನೋಡ್ಕೊಂಡು ಹೆಡ್ ಹೋಟೆಲ್, ಆಫೀಸ್. ಇವಳೇ ಎಲ್ಲ ನೋಡ್ಕೊಂಡು ಗಿರಾಕಿ ಡೆವಲಪ್ ಮಾಡ್ತಾ ಇದ್ಲು. ಇವಳು ನನ್ನಾಗಿನೇ. ಇವಳೇನ್ ಮಾಡಿದ್ಲು, ಒಂದು ಐಡಿಯಾ ಕೊಟ್ಲು, ನಾವು ಚಾಕ್ಲೇಟ್ ಕೊಡೋದು ಬೇಡ, ಇಲ್ಲಿ ಮುರ್ಕ್ ಮಾಡಿ ಕೊಡೋಣ ಅಂತ. ಕರ್ನಾಟಕ ಸ್ಟೈಲ್. ಹೌದು, ಬೆಣ್ಣೆ ಮುರುಕು ಅಂತ. ಅಲ್ಲಿ ಅವ್ರಿಗೆ ಅದು ಹೊಸ್ತು, ಬೆಣ್ಣೆ ಮುರುಕು. ಸೊ ಬೆಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಮುರುಕು ಮಾಡಿ, ಮಾರ್ಕೆಟಿಂಗ್ ಆಫೀಸರ್ ಫ್ರೀಯಾಗಿ ಬೆಣ್ಣೆ ಮುರುಕು ಮಾಡಿ, ಈ ಕಸ್ಟಮರ್ ಅವರು ಏನ್ ತಗೊಳ್ತಾರೆ ನೋಡೋದಿಲ್ಲ ನಾವು. ಅವ್ರು ಒಂದು ಕಾಫಿನೇ ತಗೊಳ್ಳಿ, ಏನೇ ತಗೊಳ್ಳಿ, ಬಂದ ಕೂಡಲೇ ಒಂದು ಸಣ್ಣ ಪ್ಲೇಟ್ನಲ್ಲಿ ಒಂದಷ್ಟು ಮುರುಕು ಹಾಕಿ ಅವ್ರಿಗೆ ಇಟ್ಬಿಡು. ಆಸ್ ಎ ವೆಲ್ಕಮ್ ಡ್ರಿಂಕ್ ಕೊಟ್ಟಾಗೆ ನಾವು ವೆಲ್ಕಮ್ ಫುಡ್. ಸೊ ಅವ್ರು ಕಾಫಿ ತಗೊಂಡ್ರು ನಾವು ಮುಖ ಬೇಜಾರು ಮಾಡ್ಕೊಳ್ಳೋದಿಲ್ಲ. ಸೊ ಬೇಕಂದ್ರೆ ಅವ್ರು ಕುಡಿಲಿಕ್ಕೆ ಬಂದದ್ದೇ ಕಾಫಿನ ನಾವು ಇನ್ನೊಂದನ್ನು ತಗೊಳ್ಳಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಇದು ನಮ್ಮ ಕಡೆಯಿಂದ ಇದು ಅಂತೇಳಿ ಹಾಕ್ಕೊಟ್ಟು ಇವಳು ಶಿ ಹ್ಯಾಸ್ ಡೆವಲಪ್ಡ್ ದ ಕಸ್ಟಮರ್ ಬೇರೆ. ಅಲ್ಲೂ ಅಷ್ಟೇನೆ, $400 ಏನೋ ಫಸ್ಟ್ ಡೇ ವ್ಯಾಪಾರ ಆಗಿತ್ತು. ಆಮೇಲೆ ಒಂದು ದಿವಸ 1 ಲಕ್ಷ ವ್ಯಾಪಾರವೂ ಮಾಡಿದ್ವಿ ಅಲ್ಲಿ. $400 ವ್ಯಾಪಾರದಿಂದ 1 ಲಕ್ಷ ವ್ಯಾಪಾರದವರೆಗೂ ಮಾಡಿದ್ವಿ. ಅಲ್ಲಿ ನನಗೆ ಇವಾಗ GCMF ಅಂದರೆ ಗುಜರಾತಿ ಅಮೂಲ್ ಇದೆಯಲ್ಲ, ಅಮೂಲ್ ಚೇರ್ಮನ್ ಇದ್ದಾರೆ ಇವಾಗ GCMF. ಸೋದಿ ಅವ್ರು ನಮ್ಮ ಕಸ್ಟಮರು. ಅವರು ಎಲ್ಲರಿಗೂ ನನ್ನನ್ನು ಎಕ್ಸಾಂಪಲ್ ಹೇಳ್ತಾ ಇದ್ರು. ಸೋದಿ ಮಾರ್ಕೆಟಿಂಗ್ ಹೆಂಗ್ ಮಾಡೋದು ಅಂತ ನಕ್ಷತ್ರ ಹೋಗಿ ನೋಡ್ಕೊಂಬನ್ನಿ ಅಂತ. ಅಂದ್ರೆ ವಾಟ್ ಶಿ ಹ್ಯಾಸ್ ಸ್ಟಾರ್ಟೆಡ್. ಸೊ ಇದು ಕೊಡೋದು ಅಂತ. ಹೌದು. ಆಮೇಲೆ ಇರ್ಮಾದ ಡೈರೆಕ್ಟರ್ಸು, ಆಮೇಲೆ ಈವನ್ ಕುರಿಯನ್ ಆಫ್ ಆಲ್ಸೋ ಅವರ್ ವರ್ಗೀಸ್ ಕುರಿಯನ್, ಅಮೂಲ್ ಡೈರಿ ಸಂಸ್ಥಾಪಕರಿದ್ದಲ್ಲ, ಅವರು ನನ್ನ ಕಸ್ಟಮರ್ ಆಗಿದ್ರು. ಇವನ್ ಒನ್ಸ್ ದೇವೇಗೌಡರು ಪ್ರಧಾನಿಯಾಗಿ ಬಂದಿದ್ದಾವಾಗ್ಲೂ ನಾವು ಕೊಟ್ಟಿದ್ವಿ. ದೇವೇಗೌಡರ ಮಗ ಇವನಿಗೂ ಕೊಟ್ಟಿದ್ವಿ, ಯಾರಂದ್ರೆ ರೇವಣ್ಣನಿಗೂ ಕೊಟ್ಟಿದ್ವಿ. ಎಲ್ಲರೂ ನಮ್ಮ ಕಸ್ಟಮರ್ ಆಗಿದ್ರಲ್ಲಿ ಆನಂದ. ಬಟ್ ಮನುಷ್ಯನ ಇದು ಹೇಳಲಿಕ್ಕೆ ಸುಭಾಷ್ ವರ್ಣಿ ಅಂತ ಅಲ್ಲಿ ಆರೋಗ್ಯ ಮಂತ್ರಿ, ಆಮೇಲೆ ಅಲ್ಲಿ ಸುಭಾಷ್ ಶಲ್ಲಕ್, ಹೌದು, ಅಲ್ಲಿ ಆರೋಗ್ಯ ಮಂತ್ರಿ. ಆಮೇಲೆ ಚಿಮಣಬಾಯಿ ಪಟೇಲ್, ಆಮೇಲೆ ಬಾಸ್ಕಿ, ಇವರೆಲ್ಲ ಅಲ್ಲಿಯ ಮಂತ್ರಿಗಳು. ಅವರು ಎಲ್ಲ ಕಸ್ಟಮರ್ಸೇ ನನಗೆ. ಯಾಕೆಂದ್ರೆ ಬಾರೋಡ ಹೋಗುವಾಗ ನಮ್ಮ ಹೋಟೆಲ್ ನಲ್ಲಿ ಊಟ ಮಾಡ್ಕೊಂಡು ಅವರು ಎಲ್ಲ ಇದು ಎಲ್ಲಾದ್ರೂ ಫಂಕ್ಷನ್ಗೆ ಹೋಗುವಾಗ ಎಲ್ಲಾದಿದ್ರೆ ಒಳಗಡೆ ಆನಂದ್ ಒಳಗಡೆ ಬಂದು ನಮ್ಮಲ್ಲಿ ತಿಂಡಿ ತಿಂದು ಮತ್ತೆ ಹೋಗ್ತಾ ಇದ್ರು. ಆ ರೀತಿ ಕಸ್ಟಮರ್ಸ್ ಇದ್ರಲ್ಲಿ ಒಳ್ಳೆ ಕಸ್ಟಮರ್ಸ್ ಡೆವಲಪ್ ಆಗಿತ್ತಲ್ಲಿ. ಬಟ್ ಮನುಷ್ಯನ ಇದು ಹೇಳಲಿಕ್ಕೆ ಆಗುದಿಲ್ಲ. ಭೂಕಂಪ ಆಯ್ತು, ಆಮೇಲೆ ಅದಾದ್ರ ಮೇಲೆ ಇದಾಯ್ತು, ಏನಂದ್ರೆ ಗೋದ್ರಾಕಾಂಡ ಆಯ್ತು. ಇದೆಲ್ಲ ನಮ್ಗೊಂದ್ ಸ್ವಲ್ಪ ತೊಂದರೆ ಆಗಿದ್ದರಿಂದ ಬೇಡ ಅಂತೇಳಿ ಹೇಳಿ ಬಿಟ್ಟು ನಾವು
ಅದ್ರ ಮಧ್ಯೆ ನನಗೊಂದು ಸ್ವಲ್ಪ ಆರೋಗ್ಯದಲ್ಲೂ ಏರ್ಪೇರಾಯಿತು. ನನ್ನ ಸರ್ವಿಕೆಲ್ಲ ಹೋಗ್ಬಿಟ್ಟು. ಸೊ ಅದಕ್ಕೋಸ್ಕರ ನಾನು ಇದು ಮಾಡಬೇಕಾಗಿ ಬಂತು. ಆಪ್ರೇಷನ್ ಆಗಿ ಐ ವಾಸ್ ಆನ್ ಬೆಡ್ ಫಾರ್ ಅಬೌಟ್ 8 months. ಬೆಡ್ ಸುಮ್ಮನೆ ಮಲ್ಕೊಂಡೈತೆ, ಕಂಪ್ಲೀಟ್ ಬೆಡ್. ಸೊ ಅದಕ್ಕೋಸ್ಕರ ಕಡೆ ಬೇಡ ಅಂತೇಳಿ ಹೇಳಿ. ಅವಾಗ ನಿಮ್ ಪರಿಸ್ಥಿತಿ ಹೇಗಿತ್ತು? ಅವಾಗ ನಾನು ಬೇರೆ ಇವ್ರ ಆಪರೇಷನ್ ಆದಾಗ ನನಗೆ 3 months ಬೇಬಿ, 2ನೇ ಮಗು ಹುಟ್ಟಿತ್ತು. ಹುಟ್ಟಿದ್ದಷ್ಟೇ. ಇದು ಸಿಸೇರಿಯನ್ ಇದು ಗುಜರಾತ್ ಟೈಮಲ್ಲಿ ಹಾ, ಗುಜರಾತಲ್ಲಿ ಗುಜರಾತಲ್ಲಿ 2ನೇ ಮಗ ಹುಟ್ಟಿದ, ಬೆಂಗಳೂರಿನಲ್ಲಿ ಫಸ್ಟ್ ಮಗ ಹುಟ್ಟಿದ. ಆಮೇಲೆ ಎಲ್ಲ ಸಹಕಾರ ಕೊಟ್ಟರು. ಆಮೇಲೆ ಮತ್ತೆ ಇರ್ಲಿಕ್ಕೆ ಆಗ್ಲಿಲ್ಲ ನಮ್ಗೆ. ಆದ್ರೂ ನಾನು ಹೇಗೋ ಮ್ಯಾನೇಜ್ ಎಲ್ಲ ಮಾಡಿದೆ. ನಮ್ಮ ಅತ್ತೆ ಮಾವ ಎಲ್ಲ ಇದ್ರು, ಆರ್ಥಿಕ ಎಲ್ಲ ಇತ್ತು. ಮತ್ತೆ ನಮ್ಮ ಬ್ರದರು ಮತ್ತೆ ನಕ್ಷತ್ರಿ ಬ್ರದರು ಎಲ್ಲರೂ ನಮ್ಗೆ ಸಹಾಯ ಮಾಡಿದ್ರು. ಬೆಂಗಳೂರಿಗೆ ಬಂದ್ಬೇಡಿ ಅಂತ ಅಂದ್ರು. ನನ್ನ Okay. ಅಕ್ಕನ ಗಂಡ ಅವರೆಲ್ಲರೂ ಕೂಡ ಸ್ವಲ್ಪ ಸಹಾಯ ಮಾಡಿದ್ರು. ಬನ್ನಿ ಇಲ್ಲಿಗೆ ಬನ್ನಿ, ನಾವೆಲ್ಲ ನೋಡ್ಕೊಂತೀವಿ ಅಂತ. ಇನ್ನೇನ್ ಮಾಡೋದು, ಅಲ್ಲಿ ಹೌದು. ತುಂಬಾ ಪರಿಸ್ಥಿತಿ ಕೆಟ್ಟದಾಗ್ಬಿಡ್ತು. ಕುಟುಂಬದವರು ಮುಖ್ಯ. ಹೌದು, ಹೌದು, ಇವಾಗ ಹೌದು. ಯಾರೇ ಏನೇ ಹೌದು, ಹೇಳಿದ್ರು ಹೌದು. ಅಣ್ಣ ತಮ್ಮ ಬ್ಲಡ್ ಹೌದು. ರಿಲೇಷನ್ ಅನ್ನೋದು ಹೌದು, ತುಂಬಾ ಹೌದು, ತುಂಬಾ ಹೌದು, ಮುಖ್ಯ. ಹೌದು. ಅದು ಎಫೆಕ್ಟ್ ಹೌದು. ಬರುತ್ತೆ, ಹೌದು. ಬರೋ ಪರಿಸ್ಥಿತಿಯಲ್ಲಿ. ಆ ಟೈಮಲ್ಲಿ ಆ ಹೆಲ್ಪ್ ಟೈಮಲ್ಲಿ ಮಾಡಿದ್ದಾರೆ, ಬರುತ್ತೆ. ಎಲ್ಲರೂ ನಕ್ಷತ್ರಿ ಬ್ರದರ್ ಅಂತೂ ನಮ್ಗೆ ಅಲ್ಲಿ ಒಂದು ಮನೆ ಮಾಡ್ಕೊಟ್ಟು, ಬಾಡಿಗೆ ಮನೆ ಮಾಡ್ಕೊಟ್ಟು, ನೀವೆಲ್ಲ ಇಲ್ಲಿಗೆ ಬನ್ನಿ ಅಂತ ಹೇಳಿ ಅವರೇ ಫೌಂಡೇಶನ್ ಹಾಕಿ ಕೊಟ್ರು. ನಾವು ಮತ್ತಿನ್ನು ದಾರಿ ಬೇಕಲ್ಲ ನಮ್ಗೆ. ಹೌದು. ಅವಾಗ ಎಲ್ಲ 2 ಮಕ್ಕಳು, ಅತ್ತೆ ಮಾವನ ಎಲ್ಲ ಕರ್ಕೊಂಡು ನಾನು ಬೆಂಗಳೂರಿಗೆ ಬಂದೆ. ಇವರು ಬೇರೆ ಹೆಲ್ತ್ ಪ್ರಾಬ್ಲಮ್ ಆಗಿತ್ತು. ಸರಿ ಬಂದು ಇನ್ನೇನ್ ಮಾಡೋದು, ಅಲ್ಲೇ ಏನಾದ್ರು ಕೆಲ್ಸಕ್ಕೆ ಸೇರ್ಕೊಳೋದು ಅಂತ ತೀರ್ಮಾನ ಮಾಡ್ತಾ ಇದ್ದೆ. ಒಂದ್ 2-3 ಸ್ಟಾರ್ ಹೋಟ್ಲಿಗೆ ಇಂಟರ್ವ್ಯೂ ಕೊಟ್ಟಿದ್ದೆ. ಹಾ. ತಾಜ್ ಹೋಟ್ಲಿಗೆ ಕೊಟ್ಟಿದ್ದೆ. ಆಮೇಲೆ ಏನ್ ರೋಲ್ ಕೊಟ್ಟಿದ್ರಿ sir? cook, ಚೆಫ್ಗೆ chef. ಚೆಫ್ಗೆ. ಚೆಫ್ ಕೊಟ್ಟಿದ್ದೆ. ಹ್ಮ್. ತಾಜ್ ಹೋಟ್ಲಿಗೆ ಕೊಟ್ಟಿದ್ದೆ. ಆಮೇಲೆ ಇನ್ನೊಂದು ವೆಸ್ಟ್ ಇಂಡಿಗೆ ಕೊಟ್ಟಿದ್ದೆ. ಅವರು ಎಲ್ಲ ಸೆಲೆಕ್ಟ್ ಮಾಡಿದ್ರು. ಬಟ್ ಎಷ್ಟು ಅಂದ್ರೂ ಬಿಸ್ನೆಸ್ ಮಾಡಿರ್ತಾಳೆ, ಕೆಲಸ ಮಾಡ್ಲಿಕ್ಕೆ ಒಪ್ಪೋದಿಲ್ಲ. ಆಮೇಲೆ ನಾನಿಲ್ಲ ಫೋರ್ಸ್ ಮಾಡ್ದೆ, ನೀವಿಲ್ಲ ಕೆಲ್ಸಕ್ಕೆ ಹೋಗ್ಲೇಬೇಕು, ಈ ಮಕ್ಕಳನ್ನ ಓದಿಸ್ಬೇಕು ಅಂತ. ಕಡೆಗೆ ಟಿಪಿಕಲ್ ವೈಫ್ ಹೌದು, ಕೆಲಸ ಹೌದು, ಮಾಡಿದ್ರಾ? ಹೌದು. ಕಡೆಗೆ ಆಮೇಲೆ ಇಲ್ಲಿ ಇವ್ರು ಶ್ರೀನಿವಾಸ್ ಅಂತ ಒಬ್ಬರು ಇದ್ರು, ಇಲ್ಲಿ ಸಿಂಗಾಪುರ್ಗೆ ಬಂದ್ರಿ 2002 ಅಲ್ಲಿ ಬಂದ್ರಿ. ಹೌದು. ಅವರು ಪೇಪರಲ್ಲಿ ಅವರಿಗೆ ಒಂದು ಅಡ್ವರ್ಟೈಸ್ಮೆಂಟ್ ಅವರು ಬಂದಿತ್ತು. ಪೇಪರಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಬಂದಿತ್ತು. ನಾನು ನಕ್ಷತ್ರಿ ಸುಮ್ನೆ ಕೂತ್ಕೊಂಡಿದ್ವಿ. ಕೂತ್ಕೊಂಡಾಗ ಈಗ ಅಡಿಗೆಯವರು ಬೇಕಾಗಿದ್ದಾರೆ ಅಂತ, ನೋಡಿ ಇದಕ್ಕಾದ್ರು ಟ್ರೈ ಮಾಡಿ, ನೀವು ಹೊರಗಡೆ ಹೋದ್ರೆ ಸ್ವಲ್ಪ ಸ್ಯಾಲ್ರಿ ಜಾಸ್ತಿ ಬರುತ್ತೆ, ಫ್ಯಾಮಿಲಿ ಮೇಂಟೈನ್ ಮಾಡ್ಬೇಕು ಅಂತ ಹೇಳಿದೆ. ಸರಿ, ಇವ್ರು ಅದಕ್ಕೆ ಅವ್ರ ಹತ್ರ ಹೋಗಿ ಕೇಳಿದ್ರು. ಕೇಳಿದ ತಕ್ಷಣ ಅವ್ರು ಇಂಟರ್ವ್ಯೂ ತಗೊಂಡ ತಕ್ಷಣ ಸೆಲೆಕ್ಟ್ ಆದ್ರು. ಸರಿ, ಚೆನ್ನೈಗೆ ಬಂದು ನೆಕ್ಸ್ಟ್ ಡೇನೆ ಚೆನ್ನೈಗೆ ಬಂದ್ಬಿಟ್ಟು ಸಿಂಗಾಪುರ್ಗೆ ಬಂದ್ರು. ಸಿಂಗಾಪುರ್ ಬಂದು ಆಮೇಲೆ ಅವರ ಶ್ರೀನಿವಾಸ್ ಅವ್ರ ಜೊತೆಯಿಂದ ನನ್ನ ವೃತ್ತಿ Restaurant. ಜೀವನ Start. ಶುರುವಾಯ್ತು. ಶ್ರೀನಿವಾಸನ್ ಅವರು ಇಲ್ಲಿ ಕನ್ನಡ ಅವರು ಸಂಘದ- ಎಕ್ಸ್ ಪ್ರೆಸಿಡೆಂಟ್, ಕನ್ನಡ ಸಂಘ ಎಕ್ಸ್ ಪ್ರೆಸಿಡೆಂಟ್. ಅವ್ರ ಅಂದ್ರೆ restaurant. ಅವಾಗ ಪ್ರೆಸಿಡೆಂಟ್ ಆಗಿರ್ಲಿಲ್ಲ, ಅವಾಗ ಕನ್ನಡ ಸಂಘ. ಆಮೇಲೆ ಹಿ ಹ್ಯಾಸ್ ಬಿಕಮ್ ದ ಪ್ರೆಸಿಡೆಂಟ್. ಅವರು ಶ್ರೀಸಾಗರ್ ಅಂತ ಹೋಟೆಲ್ ಮಾಡಿದ್ರು. ಕಡೆಗೆ ಅವರಿಗೂ ಅದು ನಡೆಸಲಿಕ್ಕೆ ಆಗಲಿಲ್ಲ, ಅವ್ರು ಬಿಟ್ಟರು. ಆಮೇಲೆ ಅವ್ರು ಊರಿಗೆ ಹೋದ್ರು. ನಾವು ಈಸ್ ಎ ವೆರಿ ಗುಡ್ ಏನಂತ ಹೇಳಿದ್ರೆ ಇದ್ರದ್ದು ತಲಕಾಡಲ್ಲಿ ಅವ್ರದ್ದೇ ಒಂದು ಫಾರ್ಮ್ ಮಾಡಿ ಅವರು ಚೆನ್ನಾಗಿದೆ. ಫಾರ್ಮ್ ಹೌಸ್ ಮಾಡಿದ. ಫಾರ್ಮ್ ಹೌಸ್ ಅಲ್ಲ, ಇದು ಹೇಳ್ತಾರಲ್ಲ ನಿಮ್ದು ರೆಸಾರ್ಟ್. ರೆಸಾರ್ಟ್ ಅಲ್ಲ, ಈ ಕೃಷಿ ಮಾಡ್ತಾರೆ ಇದ್ರದ್ದು, ಅಗ್ರಿಕಲ್ಚರ್. ಅಗ್ರಿಕಲ್ಚರಲ್ಲಿ ಅದ್ರಲ್ಲಿ ಏನೋ ಡೆವಲಪ್ ಮಾಡಿದ್ದಾರೆ ಅವ್ರು. ಓಕೆ. ಅದು ಏನಂತ ಸರಿಯಾಗಿ ಗೊತ್ತಿಲ್ಲ ನನಗೆ. ಬಟ್ ಹಿ ಹ್ಯಾಸ್ ಗಾಟ್ ಎ ವೆರಿ ಗುಡ್ ನೇಮ್ ಇನ್ ದ್ಯಾಟ್. ಮೊನ್ನೆ ಅವರದ್ದು ಯೂಟ್ಯೂಬಲ್ಲೆಲ್ಲ ಬಂದಿತ್ತು. ಓಕೆ. ಹೌದು, ಶ್ರೀನಿವಾಸ್ ಅಂತೇಳಿ ಹೇಳಿ ಒಳ್ಳೆ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಅವ್ರನ್ನು ಒಳ್ಳೆ ರೀತಿಯಲ್ಲಿ ಮಾಡಿದ್ರು. ಇಲ್ಲಿಂದ ಬಿಟ್ಟು ಹೋದ್ರ ಮೇಲೆ ಅಲ್ಲಿ ಮಾಡಿದ್ದಾರೆ ಅವರು. ಅದೇ ಅವರು ಕಾರಣೀಭೂತರು ನಾನು ಇಲ್ಲಿ ಬರ್ಲಿಕ್ಕೆ. ಸೊ ಎಲ್ಲಾ ಕಡೆನೂ ಒಬ್ಬೊಬ್ರು ಹೌದು, ಯಾರೋ ಹೌದು, ದಾರಿದೀಪ ಅನ್ನೋರು ಇದ್ರು ಇದ್ರು. ಲೈಫ್ ಅಲ್ಲಿ. ಅದೇ ಹೇಳೋದು ಅದನ್ನ ನಾನು. ನೀವು ಮರ್ತಿಲ್ವಲ್ಲ ಸರ್? ಅದೇ ಹೌದು, ಒಳ್ಳೆ ಕೆಲಸ. ಹೌದು. ಬಿಕಾಸ್ ಅದನ್ನೇ ನಾನು ಹೇಳುದು ಎಲ್ಲರಿಗೂ. ಹೇಳ್ರಿ, ಏನಿ ಹತ್ತಲಿಕ್ಕೆ ಏನಿ ಸಿಕ್ತು ಅಂತೇಳಿ ಏನಿದು ಹತ್ತಿದ್ರ ಮೇಲೆ ಒದಿಬಾರ್ದು ಅಂತ. ಯಾವತ್ತಾದ್ರೂ ಇಳಿಲಿಕ್ಕೆ ಬೇಕೇ ಬೇಕಾಗತ್ತೆ. ಅದು ಏನಿ ಯಾವತ್ತಾದ್ರೂ ನಾವು ಇಳಿಲಿಕ್ಕೆ ಬೇಕೇ ಬೇಕಾಗುತ್ತೆ. ಹೌದು. ಸೊ ಅದೇ ರೀತಿಯಲ್ಲಿ ಅವರು ಹಿ ಹ್ಯಾಸ್ ಆಲ್ಸೋ ಒನ್ ಆಫ್ ದಿ ಸ್ಟೆಪ್ ಫಾರ್ ಮೈ ಡೆವಲಪ್ಮೆಂಟ್ಸ್. ಹೀಗೆ ಮಾಡ್ತಾ ಇದ್ದೆ. ಆಮೇಲೆ ಅರುಣ್ ಅಂತ ಓ, ಒಬ್ರು, ಆ- ಅವ್ರದ್ದು ಸ್ಮಾಲ್ ಫುಡ್ ಕೋರ್ಟ್ ನಡೆಸ್ತಾ ಇದ್ರು. ಅವ್ರು ಆಮೇಲೆ ಇವ್ರಿಗೆ ಬಿಟ್ಕೊಟ್ರು. ನಕ್ಷತ್ರ, ಇಷ್ಟೆಲ್ಲ ಚೆನ್ನಾಗಿ ನೀನು ಎಲ್ಲ ಶೇಪ್ ಮಾಡಿ, ಕೆಲಸ ಆಮೇಲೆ- ಮಾಡ್ತಿದ್ಯಲ್ಲ, ನಂದೇ ನೀನು ವಹಿಸ್ಕೋ ಅಂದ್ರು. Okay. ಆಮೇಲೆ ಹೋಗಿ- ಅಲ್ಲಿಂದ ನಂದು ಶುರುವಾಯ್ತು. ಅಂದ್ರೆ 2005 ಅಂತ ಕಾಣುತ್ತೆ. ನಾನು ಅಷ್ಟೊಳಗಡೆ PR ತಗೊಂಡ್ಬಿಟ್ಟಿದ್ದೆ. ಅವರೇ ಶ್ರೀನಿವಾಸ ಕೊಡ್ಸಿದ್ರು. ಓಕೆ. PR ಇಲ್ಲದೆ ಇಲ್ಲಿ ಮಾಡ್ಲಿಕ್ಕೆ ಆಗಲ್ಲ, ನಿಮ್ಗೆ ಹೌದು, ಕಷ್ಟ ಆಗುತ್ತೆ. business ಕಷ್ಟ ಸಿಂಗಾಪುರ್ ಅಲ್ಲಿ ಆಗುತ್ತೆ. ಬಿಸ್ನೆಸ್ ಮಾಡ್ಲಿಕ್ಕೆ ಹೌದು. ಕಷ್ಟ ಆಗುತ್ತೆ. ಅವ್ರು PR ಕೊಡ್ಸಿದ್ರು. ಸೊ ಆಮೇಲೆ ಹಾಗೆ PR ಕೊಡ್ತಾ ಇರುವಾಗ ನೀವು ನಾಳೆಗೆ ಸಂದರ್ಶನ ಮಾಡ್ತಾ ಇದ್ದೀರಲ್ಲ ರಮೇಶ್, ಅವರು ನನಗೆ ಔಟ್ಡೋರ್ ಕ್ಯಾಟ್ಲಿಂಗ್ಗೆ ದಾರಿದೀಪ. ಅವರು ಹೇಳಿದ್ರು ಎಲ್ಲರಿಗೂ ಹೇಳ್ತಾ, ನಕ್ಷತ್ರಿಗೆ ಓಪನ್ ಮಾಡಿದ್ದಾರೆ, ಅವರಿಗೆ ಎಲ್ಲರೂ ನೀವು ಕೊಡಬೇಕು ಅಂತ ಹೇಳಿ. ರಮೇಶೇ ಈಸ್ ಆ್ಯಕ್ಚುಲಿ ನನಗೆ ಔಟ್ಡೋರ್ ಕ್ಯಾಟ್ರಿಂಗ್ ಇನ್ ಸಿಂಗಾಪುರ್ ಸ್ಟಾರ್ಟ್ ಮಾಡಿಸಿದ್ದೆ ಅವರು. ಸೊ ಹೀ ಟೋಲ್ಡ್ ಎವ್ರಿಬಡಿ ದಟ್ ನಕ್ಷತ್ರಿ ಚೆನ್ನಾಗಿ ಮಾಡ್ತಾರೆ, ಅವರಿಗೆ ಕೊಡೋಣ ಅಂತೇಳಿ. ಹೀಗೆ
ಕನ್ನಡ ಸಂಘ ಪರಿಚಯ ಆಯ್ತು, ತಮಿಳ್ ಸಂಘ ಪರಿಚಯ ಆಯ್ತು, ತೆಲುಗು ಸಂಘ, ಎಲ್ಲರಿಗೂ ಮತ್ತೆ ಆದಷ್ಟು ಎಷ್ಟೆಷ್ಟು ಆಗುತ್ತೋ ಕೆಲವರು ಇಂಡಿವಿಜುವಲ್. ಕನ್ನಡ ಸಂಘದ ಎಲ್ಲಾ ಪ್ರೆಸಿಡೆಂಟ್ ಅವರು ಕೂಡ ನಮ್ಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಸ್ವಲ್ಪ ವಿಜಯ್ ಅವಾಗಿಂದ ಕುಮಾರ್ ಆಗ್ಲಿ, ಇಲ್ಲಿವರೆಗೂ ವೆಂಕಟ್ ಎಲ್ಲರೂ ಆಗ್ಲಿ, ಹೆಲ್ಪ್ ಮಾಡಿದ್ದಾರೆ. ಇಲ್ಲಿವರೆಗೂ ನಮ್ಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಎಲ್ರು ಕನ್ನಡ ಸಂಘ. ಅವರು ವಿಜಯ್ ಕುಮಾರ್ ಅಂತ ಒಬ್ರು ಇದ್ರು ಮೊದಲು, ಅವರು ಇವ್ರು ದೊಡ್ಡ ಅವಾಗ ದೊಡ್ಡ ಇವ್ರು event ಮೆಂಬರ್ ಆಗಿದ್ರು ಅವ್ರ ಜೊತೆಯಲ್ಲಿ. ಅವರು ಕನ್ನಡ ಇದು ಮಾಡಿದ್ರು, ಏನಂದ್ರೆ ಕನ್ನಡ 2 ಸಮ್ಮೇಳನ. ಸರ್ತಿ ಕನ್ನಡ ಇದು ಯಾವ್ದಂದ್ರೆ ಕನ್ನಡ ಸಮ್ಮೇಳನ, ವಿಶ್ವ ಕನ್ನಡ ಸಮ್ಮೇಳನ ಮಾಡಿದ್ರು. ಆವಾಗ ಫುಲ್ ಕ್ಯಾಟ್ರಿಂಗ್ ನಮ್ಗೆ ಕೊಟ್ಟಿದ್ರು. ಸೊ ಇಟ್ ವಾಸ್ ಆ ಟೈಮಲ್ಲಿ $40,000 ಬಿಸ್ನೆಸ್ ಓ ವಾವ್ 3 ದಿವಸಕ್ಕೆ. film $40,000 star ಎಲ್ಲ. ಹೌದು ಹೌದಾ? Film $40,000 stars ಎಲ್ಲ ಬಂದಿದೆ. ಬಿಸ್ನೆಸ್ ಕೊಟ್ಟಿದ್ರು ಅವಾಗ ಅವ್ರು. $40,000 ಬಿಸ್ನೆಸ್ ಕೊಟ್ಟಿದ್ರು. ಈಗ ಕನ್ನಡ ಸಂಘದಿಂದ ನಾನು ಒಂದು ವಿಚಾರ ಹೇಳುವುದೇನಂತೇಳಿ ಹೇಳಿದ್ರೆ, ಕನ್ನಡ ಸಂಘದವರಾಗಲಿ ಬೇರೆ ಯಾವುದೇ ಸಂಘದವರಾಗಲಿ ನನ್ನ ಮೇಲೆ ವಿಶ್ವಾಸ ಇಟ್ಟು ಅವ್ರು ಕೊಟ್ಟದ್ದಕ್ಕೆ ನಾನು ಅವರಿಗೆ ತುಂಬ ಕೃತಜ್ಞ. ಸೊ ಅದೇ ಒಂದು ರೀತಿ ನನಗೆ ಇಲ್ಲಿ ಬೇರೆಯವರದ್ದು ಪರಿಚಯ ಆಗ್ಲಿಕ್ಕೂ ಕಾರಣ ಆಯಿತು. ಹೌದು. ಸೊ ಇದೇ ರೀತಿಯೆಲ್ಲ ನಡೀತಾ ಇದೆ. ನನ್ನ ಜೀವನದ ಕತೆ ಹೀಗೆ. ಇವಾಗ ಉಡುಪಿಯವರೇ ಯಾಕೆ ಎಲ್ಲಾ ರೆಸ್ಟೋರೆಂಟ್ ಸ್ಟಾರ್ಟ್ ಮಾಡೋದು? ಏನಕ್ಕೆ? ಎಲ್ಲಿ ಯಾವ ಮೂಲೆಗೆ ಹೋದ್ರು ದೇಶದಲ್ಲಿ ಯಾವುದೇ ದೇಶಕ್ಕೆ ಹೋಗಿ ಉಡುಪಿ ಅವ್ರದೇ ರೆಸ್ಟೋರೆಂಟ್ ಇರೋದು. ಅದು ಮಣ್ಣಿನ ಗುಣ ಅಂತ ಹೇಳ್ಬೋದು, ಏನೋ ಗೊತ್ತಿಲ್ಲ. ಬಟ್ ಏನಂತ ಹೇಳಿದ್ರೆ, ಅದು ನಿಮ್ಗೆ ಗೊತ್ತಿರ್ಬೋದು, ಮಹಾಭಾರತದಲ್ಲಿ ಒಂದು ಕಥೆ ಇದೆಯಲ್ಲ, ಗೊತ್ತಾ? ಏನ್ ಯಾವ ಕತೆ ಹೇಳಿ? ಎಷ್ಟೊಂದ್ ಕತೆ ಇದೆ ಮಹಾಭಾರತದಲ್ಲಿ. ಮಹಾಭಾರತದಲ್ಲಿ ಒಂದು ಉಪಕಥೆ ಇದೆ. 18 ದಿವಸ ಯುದ್ಧ ನಡೀತದಲ್ಲ, ಹೇಳ್ಬೋದಲ್ಲ? ಹೌದು, ತೊಂದ್ರೆ ಆಗ್ಲಿಕ್ಕಿಲ್ಲ. ಏನು ತೊಂದ್ರೆ ಇಲ್ಲ, ಹೇಳಿ. 18 ದಿವಸ ಯುದ್ಧ ನಡೀತದಲ್ಲ, ಯುದ್ಧ ನಡೆಯುವಾಗ ಒಬ್ರೊಬ್ರಿಗೆ ಒಂದೊಂದು ಡಿಪಾರ್ಟ್ಮೆಂಟ್ ಕೊಟ್ಟಿದ್ದಂತೆ ಕೃಷ್ಣ, ಓಕೆ. ಫಾರ್ ಬೋತ್ ದಿ ಪಾರ್ಟೀಸ್, ಪಾರ್ಟಿ ಕೌರವ ಅಂಡ್ ಪಾಂಡವರಿಗೆ. ಪಾಂಡವ್ರಿಗೆ. ಅದೇ ರೀತಿಯಲ್ಲಿ ಉಡುಪಿಯ ರಾಜನಿಗೆ ಕಿಚನ್ ಇನ್ಚಾರ್ಜ್ ಕೊಟ್ಟಿದ್ದಂತೆ. ಇದು ಯಾರಿಗಾರು ಗೊತ್ತಿತ್ತಾ? ಕಿಚನ್ ಇನ್ಚಾರ್ಜ್ ಅವನಿಗೆ ಕೊಟ್ಟಿದ್ದಂತೆ. ಬಟ್ ದಿವಸ ಇಂತಿಷ್ಟು ಜನ ಸತ್ತೋಗ್ಬಿಡ್ತಾ ಇದ್ರು, ಲಕ್ಷೋಪಲಕ್ಷ ಜನ ಸಾಯ್ತಿದ್ರಲ್ಲ. ಬಟ್ ಆ ಉಡುಪಿ ಅಡಿಗೆಯವರು ಇವತ್ತು 1 ಲಕ್ಷ ಜನ ಸತ್ತೋದ್ರೆ ನಾಳೆಗೆ 15 ಲಕ್ಷ ಇದ್ರೆ, ಇವತ್ತು 1 ಲಕ್ಷ ಹೋದ್ರೆ ನಾಳೆ 14 ಲಕ್ಷ ಜನರಿಗೆ ಅಡಿಗೆ ಮಾಡ್ತಿದ್ದಂತೆ. ಅಷ್ಟು ಅಕ್ಯುರೇಸಿಲಿ, ಅದು ಅಷ್ಟು ಅಕ್ಯುರೇಸಿಯಲ್ಲಿ ಮಾಡ್ತಿದ್ದಂತೆ. ಅದು ಒಂದ್ ದಿವಸ ಕಡೆಗೆ ಯಾರೋ ಕೇಳಿದ್ರಂತೆ ಅವನ ಹತ್ರ, ನೀನ್ ಇಷ್ಟು ಅಕ್ಯುರೇಸಿಯಾಗಿ ಹ್ಯಾಂಗ್ ಮಾಡ್ತಿದ್ದೆ ಅಂತ. ಅವನು ಕೃಷ್ಣ ಬಂದ್ಬಿಟ್ಟು ರಾತ್ರಿಗೆ ಒಂದೊಂದೇ ಕಡಲೆಕಾಯಿ ಬೀಜ ತಿಂತಿದ್ನಂತೆ. 1 ಕಡಲೆಕಾಯಿ ಬೀಜ ತಿಂದ್ರೆ ಇಂದಿಷ್ಟು ಜನ ಸತ್ತೋಗ್ರ ಲೆಕ್ಕ ಅಂತ. ಆ ರೀತಿಯಲ್ಲಿ ಅವನಿಗೆ ಲೆಕ್ಕ ಸಿಕ್ತಿತ್ತಂತೆ. ಸೊ ಅದೊಂದು ಕತೆ ಇದೆ ಅದರಲ್ಲಿ, ನಾನು ಎಲ್ಲೋ ಓದಿದ್ದು. ಸೊ ಅದೇ ಪರಂಪರೆಯಿಂದ ನಮ್ಗೆ ಮುಂದುವರ್ಸ್ಕೊಂಡು ಬಂತ ಏನೋ ಗೊತ್ತಿಲ್ಲ. ಕಾಕತಾಳಿ ಇದ್ರೂ ಇರ್ಬೋದು, ಅದೇ ಕತೆ ಇದ್ರೂ ಇರ್ಬೋದು, ಅದು ಕತೆ ಇದ್ರೂ ಇರ್ಬೋದು, ಅಲ್ಲ ಇದು ಕಾಕತಾಳಿ. ಬಟ್ ಉಡುಪಿಯವರು ಎಲ್ಲ ಕಡೆ ಫೇಮಸ್. ಹೌದು. ಮತ್ತೆ ಉಡುಪಿಯವ್ರದ್ದು ಒಂದು ವಿಶೇಷ ಗುಣ ಅಂದ್ರೆ ಅವರು ಆತ್ಮತೃಪ್ತಿಯಿಂದ ಅಡಿಗೆ ಮಾಡ್ತಾರೆ. ಅಡ್ಗೆ ಮಾಡ್ತಾರೆ. ಅವ್ರಿಗೆ ಔಟ್ ಆಫ್ ಲವ್ ಅಂತ ಹೊಸ correct, ಭಾಷೆಯಲ್ಲಿ correct, ಹೇಳ್ತಾರೆ, correct, modern correct, language ಅಲ್ಲಿ. ಹೌದು. ಹೌದು. ಆ ತರ ಅವ್ರದ್ದು. ನಮ್ಮಲ್ಲಿ ಖುಷಿ ಪಡ್ತಾರೆ, ಅಡಿಗೆ ಮಾಡಕ್ಕೆ ಖುಷಿ ಪಡ್ತಾರೆ. ಏನನ್ನ ಕೊಡೋದಿದ್ರು ಪ್ರೇಮದಿಂದ ಪ್ರೇಮದಿಂದ ಕೊಡ್ಬೇಕು. ಯಾವ್ದನ್ನೇ ಕೊಡೋದಿದ್ರು, ಊಟ ಒಂದೇ ಅಲ್ಲ, ಯಾವ್ದನ್ನೇ ಆಗ್ಲಿ ಹೃದಯ ತುಂಬಿ ಕೊಡ್ಬೇಕು. ಆವಾಗಲೇ ತಕೊಂಡವನಿಗೂ ತೃಪ್ತಿ, ತಕೊಂಡವನಿಗೂ ದಕ್ತದೆ, ಕೊಟ್ಟವನಿಗೂ ದಕ್ತದೆ. ಸೊ ಇದ್ರ ಮಧ್ಯೆ ನಿಮ್ಗೆ ಆರ್ಯಭಟ್ಟ ಪ್ರಶಸ್ತಿನೂ ಬಂದಿದೆ, NRI ಅವಾರ್ಡ್ ಕೂಡ ಬಂದಿದೆ ಸಿಂಗಾಪುರ್ ಅಲ್ಲಿ. ಇದ್ರ ಬಗ್ಗೆ ಹೇಳಿ. NRI ಅವಾರ್ಡು ಆಕ್ಚುಲಿ ವೆಂಕಟ್ ಅವರ ಕೊಡ್ಸಿದ್ದು, ಅವರು ನಾಮಿನೇಟ್ ಮಾಡಿದ್ರು. ನಾಮಿನೇಟ್ ಮಾಡಿದ್ದು. ಸೊ ಅದನ್ನ ಇಲ್ಲಿ ಮರೀನಾ ಬೇ ಸೆಂಟರ್ನಲ್ಲಿ ಒಂದು ಇದರಲ್ಲಿ NRIs ಇದೆಯಲ್ಲ, ಇದ್ರ ಫೌಂಡೇಶನ್ ಯಾವುದಂದ್ರೆ, ಅವರೆಲ್ಲ ಪ್ರತಿ ತಿಂಗಳು ಬಂದು ಇಲ್ಲಿ ಇದು ಮಾಡ್ತಾರೆ, ಡೆವಲಪ್ಮೆಂಟ್ ಇದು ರಿಯಲ್ ಎಸ್ಟೇಟ್ನವ್ರದ್ದು, ಅವ್ರದ್ದು ಒಂದು ಫೌಂಡೇಶನ್. ಸೊ ಅವರು ಇಲ್ಲಿ ಬಂದು ಪ್ರತಿ ತಿಂಗಳು ಇದು ಮಾಡ್ತಾರೆ. ಪ್ರತಿ ಒಂದೊಂದು ಅವಾರ್ಡ್ ಕೊಡ್ತಾರೆ ಅವ್ರು ಎಲ್ಲರಿಗೂ, ಹೀಗೆ ಡಿಫ್ರೆಂಟ್ ಫೀಲ್ಡಲ್ಲಿ ಇದ್ದವ್ರಿಗೆ. ಅದ್ರಲ್ಲಿ ನನಗೆ ಈ ಫೀಲ್ಡಲ್ಲಿ ಅವ್ರು ಕೊಟ್ಟಿದ್ದಾರೆ. ಆರ್ಯಭಟ ಕೊಟ್ಟಿರೋದು ಬೆಂಗಳೂರಿನಲ್ಲಿ, ಅದು ಇಂಟರ್ನ್ಯಾಷನಲ್ ಅವಾರ್ಡ್ ಅಂತ. ಸೊ ಅದನ್ನ ಇವ್ರು ಕೊಡ್ಸಿದ್ದಾರೆ. ಯಾರಂತೇಳಿ ಹೇಳಿದ್ರೆ, ಇಲ್ಲಿ ಶ್ರೀಲಕ್ಷ್ಮಿ ಅಂತ ಇದ್ದಾರೆ ಒಬ್ರು. ಸೊ ಅವ್ರು ಹೇಳಿ ನನಗೆ ರೆಕಮೆಂಡ್ ಮಾಡಿ, ಇದನ್ನೆಲ್ಲ ನೋಡಿ ಅವ್ರು ಕೊಡ್ಸಿದ್ದಾರೆ. ಯಾವಾಗ್ಲೂ ನಮ್ಮಲ್ಲಿಗೆ ಊಟ ನಮ್ಮ ಕಸ್ಟಮರ್. ಆಮೇಲೆ ಇನ್ನೊಂದು NRI ಇದು ಅಲ್ಲ, ಅದು ಕನ್ನಡ ಇದು, ಸಂಘ ಇದು ಇವರು ತಮಿಳು ಸಂಘದವರು. ನಾನು ತಮಿಳು ಮಾತಾಡ್ತೇನೆ ಫ್ಲೂಯೆಂಟ್ ಆಗಿ. ಆಮೇಲೆ ತಮಿಳಿನವರಿಗೂ ಎಲ್ಲ ಅವ್ರಿಗೆ ಬೇಕಾದ ಅಡಿಗೆ ಮಾಡಿ ಕೊಡ್ತೇನೆ, ಕ್ಯಾಟ್ರಿಂಗ್ ಮಾಡ್ಕೊಡ್ತೀನಿ. ಅವ್ರು ರಿಕ್ವೈರ್ಡ್ ಮಾಡಿ ಕೊಡ್ತೇನೆ ಅನ್ನೋ ಸಂತೋಷದಲ್ಲಿ ಅವ್ರು ಕೊಡ್ಸಿದ್ದಾರೆ. ನನಗೆ ಗೊತ್ತಿಮ್ಮ
ಇವಳಿಗೆ ಬೆಸ್ಟ್ ವುಮೆನ್ ಅವಾರ್ಡ್ ಹೌದಾ? ಇದು ಹಾ. ಬತ್ತುಕೆಮ್ಮೆ ಅವಾರ್ಡ್ ಕೊಟ್ಟಿದ್ದಾರೆ. ಬತ್ತುಕಮ್ಮ ಹಾ, ಬತ್ತುಕಮ್ಮ. ತೆಲುಗು ಹೌದು ಅಸೋಸಿಯೇಷನ್ ಕರೆಕ್ಟ್ ಹೌದು, ತೆಲುಗು ಇವಳಿಗೆ ಅಸೋಸಿಯೇಟ್ ಕೊಟ್ಟಿದ್ದಾರೆ. ಕೊಟ್ಟಿದ್ದಾರೆ. ಒಳ್ಳೆ ಮಾತಾಡ್ತೀನಿ, ಒಳ್ಳೆ ಹೌದಾ? ಕಸ್ಟಮರ್ ಪ್ಲೀಸ್ಮೆಂಟ್ ಇದೆ ಅಂತ ಹೇಳಿ ಇವಳಿಗೆ ಕೊಟ್ಟಿದ್ದಾರೆ ಅವ್ರು. ಆಮೇಲೆ ಮಾರ್ಕೆಟಿಂಗ್ ಅಂತ ಇವ್ರಿಗೆ ಜಾಸ್ತಿ ಚಾರ್ಜ್ ಮಾಡ್ಬೇಕು ಇವಾಗ. ಕನ್ನಡ ಸಂಘದಿಂದ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ನವೆಂಬರ್ ಅಲ್ಲಿ ಕೊಟ್ರು, ಲಾಸ್ಟ್ ನವೆಂಬರ್ ಅಲ್ಲಿ ಹೌದು, ಕೊಟ್ರು. ಹೌದು. ಇದೇ ಕನ್ನಡ ಸಂಘದಿಂದ, ಸಿಂಗಾಪುರ್ ಕನ್ನಡ ಸಂಘದಿಂದ. Okay. ಇವಾಗ ವೆಂಕಟೇಶ್ ಇವಾಗ ಗದ್ದೆಮನೆ ಅವರು, ಹ್ಮ್. ವೆಂಕಟೇಶ್ ಗದ್ದಮನೆ, ಕಿಶೋರ್ ಈಗ ಮಾತಾಡಿದ್ರಲ್ಲ ಅವ್ರ ಅವರೆಲ್ಲರೂ ಅವ್ರ ಸೇರಿ ಟೀಮ್ನವರು. ಎಲ್ಲ ಸೇರಿ ಓಕೆ. ಹ್ಮ್. ಸೊ ಇಷ್ಟ್ರ ಮಧ್ಯೆ ನೀವು ಗುಜರಾತ್ ಅಲ್ಲಿ ಇದಾಯ್ತು, ಏನೋ ಭೂಕಂಪ ಆಯ್ತು, ಬಿಟ್ಬಿಟ್ರಿ. ಅದ್ರ ಮಧ್ಯೆ ತುಂಬಾ ಸೋಷಿಯಲ್ ವರ್ಕ್ ಮಾಡಿದೀರಾ. ನಮ್ಗೆ ಇನ್ಫಾರ್ಮೇಶನ್ ಇದೆ ಏನೇನ್ ಸೋಷಿಯಲ್ ವರ್ಕ್ ಮಾಡಿದ್ರಿ ಅಂತ ನೀವೇ ಹೇಳ್ಬಾರ್ದು, ಬಟ್ ಇನ್ಸ್ಪೈರ್ ಆಗೋಕ್ಕೋಸ್ಕರ ಹೇಳ್ಬೇಕು. ಒಂದ್ ಎರಡು ಎಕ್ಸಾಂಪಲ್ ಕೊಡಿ ಸಾಕು. ಯಕ್ಷಗಾನ, ಯಕ್ಷ ದೇಗುಲ ಅಂತ ಇವ್ರು ಕಟ್ಟಿದ್ರು, ಯಕ್ಷಗಾನ ಮಾಡಿಸಿದ್ರು. ಲಾಸ್ಟ್ ಟೈಮ್ ಅದನ್ನು ಕೂಡ ಕನ್ನಡ ಸಂಘಕ್ಕೆ ಕರ್ಸಿದ್ರು. ನಾನು ಯಕ್ಷಗಾನ ಅಲ್ಲಿ ಯಕ್ಷ ದೇಗುಲ ಅಂತಾನೆ ಕಟ್ಸಿದ್ರ ಅಲ್ಲಲ್ಲ, ಅಲ್ಲಲ್ಲ. ಯಕ್ಷದೇಗುಲ ಅಂತ ಅಂತ. ಒಂದು ಟೀಮು. Team. ಅದು ಇವಾಗ ಮೊನ್ನೆ ಅವ್ರದ್ದು ಇಲ್ಲಿಗೂ ಕರ್ಸಿದ್ದೆ. ಮೊನ್ನೆ ಅವರು ಇಲ್ಲಿ ಸನ್ಮಾನ ಮಾಡಿದ್ರು ನನಗೆ. ಯಕ್ಷದೇಗುಲದವ್ರು ಅವರು ಇಲ್ಲಿ ಬಂದಿದ್ರು, ಅವ್ರನ್ನ ಆ ಟೀಮ್ ಕರ್ಸಿದ್ದೆ ಇಲ್ಲಿಗೆ. ಆಮೇಲೆ ಸೋಷಿಯಲ್ ವರ್ಕ್ ಅಂತೇಳಿ ಹೇಳಿದ್ರೆ ನಾವು ನಾವು ಆಕ್ಚುಲಿ ಗುಜರಾತ್ ಅಲ್ಲಿ ಇರುವಾಗ ಮಕ್ಕಳ ಬರ್ತಡೇನ ನಾವ್ ಯಾವತ್ತೂ ಹೋಟ್ಲಲ್ಲಿ ಮಾಡ್ತಿರ್ಲಿಲ್ಲ. ಸಾಲ್ವೇಷನ್ ಆರ್ಮಿ ಅಂತ ಬಡ ಇದ್ರೊಳಗ್ ಮಾಡಿ, ಅಲ್ಲೆಲ್ಲ ಮಾಡಿ ದೊಡ್ಡ ದೊಡ್ಡ ಕೇಕ್, ಎಕ್ಸ್ಪ್ರೆಸ್ ಹೋಟ್ಲಿಂದ ಕೇಕ್ ತಗೊಂಡೋಗಿ ಆ ಮಕ್ಳಿಗೆ ಖುಷಿ ಕೊಡ್ತಾ ಇದ್ವಿ. ನನ್ ಮಕ್ಳನ್ನ ಅಲ್ಲಿಗೆ ಕರ್ಕೊಂಡೋಗಿ ಅಲ್ಲೇ ಬರ್ತಡೇ ಮಾಡಿ, ಅವ್ರಿಗೆ ಏನ್ ಇರಲ್ವೋ ಊಟ, ಪ್ಲೇಟು, ಕಪ್ಪು, ಅಥವಾ ಒಂದೊಂದ್ಸರಿ ಬಟ್ಟೆ ಹಾಕ್ಲಿಕ್ಕೆ ಅವ್ರಿಗೆ ಇರ್ತಿಲ್ಲ, ಸೂಟ್ ಕೇಸು, ಇಂಥದ್ದೆಲ್ಲ ಪ್ರತಿ ವರ್ಷ ಆತರ ನಾವ್ ಇರಷ್ಟು ದಿವ್ಸನು ಅಲ್ಲಿ ಗುಜರಾತ್ ಅಲ್ಲಿ ಮದುವೆಗಳು ಹೆಚ್ಚಿನ ಬಡವರ ಮದುವೆಗಳಿಗೆ ತುಂಬಾ ನಾವು ಸಹಾಯ ಸಹಾಯ ಮಾಡ್ತಿದ್ವಿ, ಊಟ ಕೊಡ್ತಿದ್ವಿ. ಬೆಂಗಳೂರಲ್ಲೂ ಕೊಟ್ಟಿದ್ದೇನೆ ಒಂದ್ 3-4 ಅಂದ್ರೆ ಮದುವೆಗಳಿಗೆ 50% ತಗೊಂತಾ ಇದ್ವಿ ನಾವು. 50% ತಗೊಳ್ಳೋದು. ಆತರ ಇಲ್ಲದೆ ಇದ್ರೆ ಕೆಲವರಿಗೆ ತುಂಬಾ ಬಡವರಾದ್ರೆ ಹಾಗೆ ಕೊಡ್ತಿದ್ವಿ, ಅಡ್ಗೆ ಮಾಡಿ ಕೊಟ್ಬಿಟ್ಟು. ಬಡ್ಸೋಕೆಲ್ಲ ಹೋಗ್ತಿರ್ಲಿಲ್ಲ, ಮಾಡಿ ಮಾಡಿ. ಕೊಡ್ತಿದ್ವಿ ಅವ್ರಿಗೆ. ನೀವೇನ್ ದುಡ್ಡು ಕೊಡೋದು ಬೇಡ, ತಗೊಂಡೋಗಿ ಅಂತ ಹೇಳಿ. ಮತ್ತೆ ಎಜುಕೇಶನ್ ಅಲ್ಲಿ ಕೆಲವರಿಗೆಲ್ಲ ಬಂದ್ ಕೇಳ್ತಾ ಇದ್ರು. ಅವಾಗ ನಾವು ಫಸ್ಟ್ ಬಂದವರಿಗೆಲ್ಲ ಏನಾದ್ರು ಗಿಫ್ಟ್ ಆತರ ಎಲ್ಲ ಕೊಡ್ತಾ ಇದ್ವಿ. Okay. ಅವರಿಗೆ ಮಕ್ಕಳಿಗೆ ಇನ್ಸ್ಪೈರ್ ಮಾಡ್ತಾ ಇದ್ವಿ. ಮಾಡ್ತಿದ್ವಿ. ಹಾ. ಈವನ್ ನಾವು ಆಲ್ಸೋ ನಾವು ನಮ್ಮ ಬ್ರಾಹ್ಮಣರ ಅಸೋಸಿಯೇಷನ್ ಇದೆ, ಕೂಟಮ್ಮ ಜಗತ್ತು ಅಂತ. ಅಲ್ಲೂ ಕೂಡ ಅಲ್ಲಿ ಪ್ರತಿ ವರ್ಷ ಅನ್ನದಾನ. ಮಕ್ಕಳಿಗೆ ಇದು ಕೊಡ್ತಾರೆ. ಆ ಮಕ್ಕಳಿಗೆ ಫಸ್ಟ್ ಬಂದವರಿಗೆ ಯಾವ- ಬೆಂಗಳೂರಿನಲ್ಲಿ ಗುರು ನರಸಿಂಹ ಇದ್ರೊಳಗೆ Okay. ನಕ್ಷತ್ರಿಯವರು ಇದು ಕೊಡ್ತಾರೆ. ಇವಾಗೂ ಮಾಡ್ತಾ ಇವಾಗ- ಇದ್ದಾರೆ. ಇವಾಗ್ಲೂ ಕೊಡ್ತಾರೆ, ಪ್ರತಿ ವರ್ಷ ಕೊಡ್ತಾರೆ. ಫಸ್ಟ್ ಬಂದು ಯಾರು PUC ಮತ್ತೆ 10th ಅಲ್ಲಿ ಫಸ್ಟ್ ಯಾವ ಮಕ್ಳು ಫಸ್ಟ್ ಬಂದಿದಿರೋ ಅವಾಗ ನಿಮ್ಗೆ ಏನೇನ್ ಬಂತು ಗಿಫ್ಟ್, ಅವ್ರು ಬಂದಿರೋದೇ ಇವ್ರ ಕಡೆಯಿಂದ ನೋಡ್ಕೊಳ್ಳಿ. ಸರಿ ಸರ್, ಇವಾಗ ತುಂಬಾ ಮಾತಾಡಿದ್ವಿ ಬಿಸ್ನೆಸ್ ಬಗ್ಗೆ. ನಿಮ್ಮ ಹಾ. ಬಿಸ್ನೆಸ್ ಸೀಕ್ರೆಟ್ ಏನು? ಕನ್ಸಿಸ್ಟೆನ್ಸಿನ, ಹಾರ್ಡ್ ವರ್ಕ್? ಎರಡೂ ಬೇಕು. ಎರಡು ಬೇಕು. ಎರಡು. ಹಾರ್ಡ್ ವರ್ಕ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ನಮ್ಮ ಬಿಸ್ನೆಸ್ ಅಲ್ಲಿ. ಮತ್ತೆ ನೀವು ಏನಂತೇಳಿ ಹೇಳಿದ್ರೆ ಅದರಲ್ಲಿ ಡೆಡಿಕೇಶನ್ ಇರಬೇಕು. ಡೆಡಿಕೇಶನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಮತ್ತು ಇದು ಫಸ್ಟ್ ಮಾಡುವ ಮುಂಚೆ ಯೋಚನೆ ಮಾಡಬೇಕು, ಇದನ್ನು ನಾನು ತಿಂತಾ ಇದ್ದೇನೆ, ಆದ್ರಿಂದ ಇದರಲ್ಲಿ ನನಗೆ ಬೇಕಾಗಿದ್ದು ಏನಿದೆ ಅದನ್ನೆಲ್ಲ ನಾನು ಹಾಕಬೇಕು ಅಂತ. ಕಮರ್ಷಿಯಲೈಸೇಷನ್ ಯೋಚನೆ ಮಾಡ್ಬೇಕು. ಅಫ್ಕೋರ್ಸ್ ನೀವು ಮಾಡೋದು ಕಮರ್ಷಿಯಲ್, ಹೌದು. ಬಟ್ ಮಾಡುವ ಮುಂಚೆ ಇದನ್ನ ನಾನು ತಿಂತಾ ಇದ್ದೀನಿ ಅಂತೇಳಿ ಯೋಚನೆ ಮಾಡಿ ಅದನ್ನ ಮಾಡಬೇಕು ಅನ್ನೋದು ನನ್ನ ಧ್ಯೇಯ. ಬೇರೆಯವ್ರದ್ದು ನನಗೆ ಗೊತ್ತಿಲ್ಲ. ನನ್ನ ಮಾರಲ್ ನಾನು ಏನು ತಿಳ್ಕೊಂಡು, ನಾನು ಅಷ್ಟೇ, ಇವಳು ಅಷ್ಟೇ, ಇಬ್ರು ಕೊಡೋದಿದ್ರೆ ನಾಳೆ 4 ಜನ ತಿನ್ನೋದಿದ್ರೆ ಒಳ್ಳೆ ನಾವೇನ್ ತಿಂತೀವೋ ಅದನ್ನೇ ಅವರಿಗೂ ತಿನ್ನಿಸ್ಬೇಕು. ಅದು ಚೆನ್ನಾಗಿಲ್ಲ ಅದನ್ನ ಹಾಕುವ ಅನ್ನೋ ಪ್ರಶ್ನೆ ಇಲ್ಲ. ಹೌದು, ಆಮೇಲೆ ಒಳ್ಳೆ ಕ್ವಾಲಿಟಿ. ನಮ್ಮಲ್ಲಿ ಯಾವುದೇ ರೀತಿಯ ವಸ್ತು ಹಾಳಾದ್ರೆ ನಾವು ಅದನ್ನ ಗಿರಾಕಿಗಳಿಗೆ ಕೊಡೋದಿಲ್ಲ. ನಾವು 3 hours ಒಳಗಡೆ ಏನಿದ್ರು ಸೇಲ್ ಮಾಡ್ತೀವಿ. ಯಾವುದನ್ನೇ ಆಮೇಲೆ ವಸ್ತು ಯಾವುದೇ ವಸ್ತು ಬೆಳಗ್ಗೆ ಟಿಫನ್ ಆದ್ರೆ ಟಿಫನ್ ತಕ್ಷಣನೇ 1.5 ಗಂಟೆ ಒಳಗೆ. ಮುಗೀತು, ಮತ್ತೆ ಇಲ್ಲ. ಆಮೇಲೆ ಮತ್ತೆ ಊಟ 2 ಗಂಟೆ ಒಳಗಡೆ, ಅಂದ್ರೆ ಮಾಡಿಟ್ಟು 3 ಗಂಟೆ ಒಳಗಡೆ ಎಲ್ಲ ಕ್ಲೋಸ್ ಆಗಿರುತ್ತೆ. ಮತ್ತೆ ಫ್ರೆಶ್ ಆಗಿ ಮಾಡ್ಕೊಡೋದು. ನಿಮ್ಮ ಜೀವನದಲ್ಲಿ ಸರ್ ಇವಾಗ ಇಷ್ಟೆಲ್ಲ ಮಾಡಿದಿರಲ್ವಾ, ಒಂದು ಒಳ್ಳೆ ಪಾಠ ನಾನು ಕಲ್ತೆ ಅನ್ನೋದು ಯಾವ ಪಾಠ? ಪಾಠ ಕೊರೋನಾ. ಕೊರೋನಾ, ಆಮೇಲೆ ಗುಜರಾತಿನ ಭೂಕಂಪ, ಎರಡು ನಮ್ಮ ಪಾಠ. ಇಲ್ಲಿ ಆಫೀಸ್ ಪ್ರಾಬ್ಲಮ್ ಬಂದದ್ರಿಂದ ಅವ್ರು ಬಿಡ್ಬೇಕಾಗಿ ಬಿಟ್ಬಿಟ್ಟು. ಬಂತು, ಕಿಶೋರ್ ಅಂತ ಹೇಳಿ. ಬಿಟ್ಟೋದ್ರು. ಇದು ಈ ಸ್ವಾಗತ್ ಶುರು ಮಾಡಿದ್ ನಾನು ಅವ್ರ ಒಟ್ಟಿಗೆ ಸೇರಿ. ಅದಕ್ಕೂ ಮುಂಚೆ ನಂದು ವೆಜ್ ಡಿಲೈಟ್ಸ್ ಅಂತ ಇತ್ತು. ಓಕೆ. ಈ ಸ್ವಾಗತ್ ಶುರು ಮಾಡಿದ್ದು 2014 ನಲ್ಲಿ ನಾನು ಮತ್ತೆ ಅವರು ಸೇರಿ ಶುರು ಸರಿ. ಮಾಡಿದ್ವಿ. ಕೊರೋನಾ- ಅವ್ರು ಇದ್ರು, ಫುಲ್ ಜೊತೆಯಲ್ಲೇ ಇದ್ರು. but ಕೊರೋನಾ ಆಮೇಲೆ ಅವರಿಗೆ ಆಫೀಸ್ ಪ್ರಾಬ್ಲಮ್ ಬಂತು. ಆಫೀಸ್ ಪ್ರಾಬ್ಲಮ್ ಬಂದಿದ್ರಿಂದ ಅವರು ಬಿಡ್ಬೇಕಾಗಿ ಬಂತು. ಸೊ Okay. ಅದರಿಂದಾಗಿ ಆವಾಗ್ಲೇ ಕೊರೋನಾವು ಶುರುವಾಯ್ತು. ಸೊ ಅದೊಂದು ಪಾಠ, ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಜೀವನದಲ್ಲಿ ಜೀವನದಲ್ಲಿ ಏಳು ಬೀಳುಗಳು ಇದ್ದೇ ಏನು ಇರ್ತದೆ. ಅದನ್ನ ನಾವಿಬ್ರು ಗಂಡ ಹೆಂಡತಿ ಏನ್ ಮಾಡ್ತಿದ್ರೆ ರಾತ್ರಿ ಆದ ತಕ್ಷಣ ಯೋಚನೆ ಮಾಡ್ತೀವಿ, ಏನ್ ಮಾಡೋದು ಮುಂದೆ. ಕೊರೋನಾ ಕೊರೋನಾ ಬಂದ್ಬಿಟ್ಟಿದೆ. ಟೈಮಲ್ಲಿ. ಆ, ಹೌದು.
ಏನ್ ಮಾಡು. ಆಮೇಲೆ ನಾವಿಬ್ರು ಮಾತಾಡ್ಕೊಂಡ್ವಿ, ಇಲ್ಲ ಫುಡ್ ಈಗೆಲ್ಲರೂ ವರ್ಕ್ ಫ್ರಮ್ ಹೋಮ್ ಇರುತ್ತಾರಲ್ಲ, ಅವಾಗ ಮನೆ ಮನೆಗೆ ಫುಡ್ ಕೊಡೋಣ, ಯಾಕೆಂದ್ರೆ ಎಲ್ಲರೂ ತಗೊಂತಾರಲ್ಲ. ರೆಸ್ಟೋರೆಂಟ್ ಯಾವ್ದು ನಡೀತಾ ಹೌದು, ಇಲ್ಲಲ್ಲ, ಹೌದು. ಎಲ್ಲರಿಗೂ ವರ್ಕ್ ಫ್ರಮ್ ಹೋಮ್, ಯಾರು ಹೊರಗಡೆ ಬರ್ತಾ ಇಲ್ಲ. ಬರ್ತಿರ್ಲಿಲ್ಲ, ಬರಕ್ಕೂ ಹೆದರ್ತಿದ್ರು. ಅದಕ್ಕೆ ನಾವು ಪ್ಲಾನ್ ಮಾಡಿ ಆನ್ಲೈನ್ ಆನ್ಲೈನ್ ಶುರು ಶುರು ಮಾಡಿದ್ವಿ ಮಾಡ್ಬಿಟ್ವಿ. ಒಳ್ಳೆದು. ಅದರಿಂದಾಗಿ 2 ವರ್ಷ. ಸ್ವಲ್ಪ 2 ವರ್ಷ ಅದರಿಂದಾಗಿ ಸ್ವಲ್ಪ ನಮಗೆ ಜಿಯೋ ಸಿಕ್ತು. ಸಿಂಗಪುರ್ ಗವರ್ಮೆಂಟ್ ಹೆಲ್ಪ್ ಮಾಡಿದೆ, ನಾವು ಇಲ್ಲ ಅಂತ ಹೇಳಿ ಇಲ್ಲ ಅಂತ, ಹಾ. ಸೊ ಅಂದ್ರೆ- ಗವರ್ಮೆಂಟ್ ಹ್ಯಾಸ್ ಆಲ್ಸೋ ಹೆಲ್ಪ್ಡ್ ಅಸ್ ಎ ಲಾಟ್. ಸೊ ಅದನ್ನ ನಾವು ಮರಿಬಾರ್ದು. ಮರಿಬಾರ್ದು. ಯಾಕಂದ್ರೆ ನೀವು ಯಾವಾಗ್ಲೂ ಅಷ್ಟೇ ಮುಳುಗೋವನಿಗೆ ಒಂದು ಹುಲ್ಕಡ್ಡಿ ಸಿಕ್ಕಿದ್ರು ಅದು ಹೌದು. ಆಸರೆ ಆಗುತ್ತೆ ಅಲ್ವಾ, ಅದೇ ರೀತಿ ನಮಗೆ ಗವರ್ಮೆಂಟ್ ಈಸ್ ಆಲ್ಸೋ 50 ಜನರಿಗೆ ಊಟ ಕೊಡಕ್ ಹೇಳೋದು, ಅವರು ದುಡ್ಡು ಕೊಡ್ತೀರಾ, ಮಾನಿಟರ್ಲಿ ಹೆಲ್ಪ್ ಮಾಡಿದ್ದಾರೆ, ಎಲ್ಲ ರೀತಿಯಲ್ಲೂ ಹೆಲ್ಪ್ ಮಾಡಿದ್ದಾರೆ. ಐ ಥಿಂಕ್ ಇಟ್ಸ್ ಓನ್ಲಿ ಒನ್ ಗವರ್ಮೆಂಟ್ ಇನ್ ದ ವರ್ಲ್ಡ್ ಇಟ್ ಹ್ಯಾಸ್ ಹೆಲ್ಪ್ಡ್ ಬೈ ಮಾನಿಟರ್ಲಿ ಇನ್ ಸಿಂಗಪುರ್. ಸಿಂಗಪುರ್. ಸಿಂಗಪುರ್ ಮಾತ್ರ ಮಾಡಿದೆ ಅಂತ ಕಾಣುತ್ತೆ ನನಗೆ ತಿಳಿದ ಮಟ್ಟಿಗೆ. ಹ್ಮ್, ಹ್ಮ್. ಇರ್ಬೋದು, ಬೇರೆ ಗವರ್ಮೆಂಟ್ ಮಾಡಿರ್ಬೋದು. ಇಲ್ಲ, but- ಬಿಸ್ನೆಸ್ ಅವ್ರಿಗೆ ಯೂಶಲಿ ಎಲ್ಲಾ ಚೆನ್ನಾಗಿ ಕಡೆನೂ ಹೌದು. ಸ್ವಲ್ಪ ಸಹಾಯ ಮಾಡಿ ಮಾಡ್ತಾರೆ. ಹೌದು. ಬಿಸ್ನೆಸ್ ಕ್ಲೋಸ್ ಮಾಡಬಾರ್ದು. ಹೌದು. ಮಾಡಬಾರ್ದು ಹೌದು. ಉದ್ದೇಶದಿಂದ. ಅಂತೂ ನಮ್ಗಂತೂ ವಿ ಆರ್ ಆಲ್ಸೋ ಎಂಜಾಯ್. ಅದರಿಂದ ನಾವು ಆನ್ಲೈನ್ ಫುಡ್ ಸ್ಟಾರ್ಟ್ ಮಾಡಿದ್ವಿ. ಅದರಿಂದಾಗಿ ನಾವು ಹೋಯ್ತು. ಯಾಕಂದ್ರೆ ಆ ಟೈಮಲ್ಲಿ ಪರಿಸ್ಥಿತಿ ಹಾಗಿತ್ತು, ಯಾರು ಏನು ಮಾಡೋ 5 ಜನ ಬರ್ತಿದ್ರು, 6 ಜನ ಬರ್ತಿದ್ರು ಊಟಕ್ಕೆ. ಒಂದೊಂದ್ಸರಿ ಎಲ್ಲ ಇವತ್ತಿನ ದಿವಸ ಫುಲ್ ಆಫೀಸ್ ಓಪನ್ ಅನ್ನೋರು, ನಾವೆಲ್ಲ ಮಾಡಿಡೋದು. ಆಮೇಲೆ ಯಾರು ಬರ್ತಿರ್ಲಿಲ್ಲ, ಎಲ್ಲ ಥ್ರೂ ತರ ಆಗ್ತಾ ಇತ್ತು. ನಿಮ್ಮ ಫಿಲಾಸಫಿ ಏನ್ ಸರ್? ನಿಮ್ಮ ಸಕ್ಸಸ್ ಹಿಂದಿನ ಫಿಲಾಸಫಿ? ಸಕ್ಸಸ್ ಏನಂತ ಹೇಳಿದ್ರೆ ಹಾರ್ಡ್ ವರ್ಕು. ಹಿಂದೆ ಏನಾಯ್ತು ಅಂತ ತಿರುಗಿ ನೋಡಬಾರ್ದು. ಹೌದಾ? ಅದು ಯಾವತ್ತೂ ನಿಮ್ಗೆ ವಾಪಸ್ ಬರುವುದಿಲ್ಲ. ಮುಂದೇನು ಮಾಡಬೇಕು ಅನ್ನೋದು ಯೋಚನೆ ಮಾಡ್ಬೋದು ಅಷ್ಟೆ. ನನ್ನ ಜೀವನದಲ್ಲಿ ಹಿಂದೆ ಏನಾಯ್ತು, ನಾನು ಸಿಂಗಪುರಲ್ಲೂ ಕಳ್ಕೊಂಡಿದ್ದೀನಿ, ಗುಜರಾತಲ್ಲಂತೂ ತುಂಬ ಕಳ್ಕೊಂಡಿದ್ದೀನಿ. ಆ ತುಂಬ ಕಳ್ಕೊಂಡದನ್ನು ನಾನು ಒಂದು ದಿವಸ ನಾವಿಬ್ರು ಯೋಚನೆ ಮಾಡಲಿಲ್ಲ, ಹೋಯ್ತಲ್ಲ ಅಂತ. ಮುಂದೇನು ಅನ್ನೋದನ್ನ ಯೋಚನೆ ಮಾಡಿದ್ವಿ. ಹಿಂದೆ ತಿರುಗಿ ನೋಡಿ, ಇದು ಹೋಯ್ತಲ್ಲ ಅಂತೇಳಿ ತಲೆ ಬಿಸಿ ಮಾಡ್ಕೊಂಡ್ರೆ ಅಗೇನ್ ಯು ಹ್ಯಾವ್ ಟು ಕೀಪ್ ಸಮ್ ಮನಿ ಫಾರ್ ಯುವರ್ ಡಾಕ್ಟರ್ಸ್ ಅಂಡ್ ಅವರಿಗೆ ಇವರಿಗೆಲ್ಲ ರೆಡಿ ಹೌದು. ಮಾಡಿ ಏನೋ ಯೋಚನೆ ಮಾಡಕ್ ಹೋಗಿ ಮತ್ತಷ್ಟು ಖರ್ಚಾಗುತ್ತೆ. ಖರ್ಚಾಗುತ್ತೆ. ಅದ್ರ ಬದಲಿ ಮುಂದೇನು ಮಾಡೋದು ಅನ್ನೋದನ್ನ ನೀವು ಯೋಚನೆ ಮಾಡಬೇಕು. ನಾನು ಇವಾಗಿನ ಯಂಗ್ಸ್ಟರ್ಸಿಗೆ ಹೇಳೋದು ಅಷ್ಟೇ, ಏಳು ಬೀಳುಗಳು ಜೀವನದಲ್ಲಿ ಸಹಜ. ಆ ಬಿದ್ದದ್ದನ್ನ ತಿರುಗಿ ನೋಡ್ಲಿಕ್ಕೆ ಹೋಗ್ಬಾರ್ದು. ಮತ್ತೆ ಹೇಗೆ ಹೇಳ್ಬೇಕು ಅನ್ನೋದನ್ನು ಯೋಚನೆ ಮಾಡಬೇಕು. ಮತ್ತೆ ನಾವು ಹೇಗೆ ಹೇಳೋದು ಅನ್ನೋದನ್ನು ಯೋಚನೆ ಮಾಡೋದು. ಹೋಯ್ತು, ನೀವು ಕ್ಯಾನಾಟ್ ಟೇಕ್ ಬ್ಯಾಕ್ ಎ ಸಿಂಗಲ್ ಪೈಸದ ಅದರಿಂದ ತರ್ಲಿಕ್ಕೆ ಆಗೋದಿಲ್ಲ. ಹೌದು. ಒಂದು ಪೈಸು ನೀವು ವಾಪಸ್ ತರ್ಲಿಕ್ಕೆ ಆಗೋದು. ಹೋಯ್ತು ಅಷ್ಟೇ, ಬಿಟ್ಬಿಟ್ಟು ಹೌದು. ಮುಂದೆ ಬಿಸ್ನೆಸ್ ಮಾಡಕ್ಕೆ ದುಡ್ಡಿದ್ರೆ ಸಾಕಾ? ಮೈಂಡ್ ದುಡ್ಡು ಎರಡಿದ್ರೆ ಸಾಕಾ? ದುಡ್ಡಿಲ್ದೇನೂ ಮಾಡ್ಬೋದು. ನಾನು ಐ ಆಮ್ ದಿ ಎಕ್ಸಾಂಪಲ್. ದುಡ್ಡಿಲ್ದೇನೆ ಮಾಡ್ಬೋದು. ನಿಮ್ಮ ಹತ್ರ ಇದಿರ್ಬೇಕು, ಚೆನ್ನಾಗಿ ಟಂಗ್ ಇರ್ಬೇಕು, ಆಮೇಲೆ ಮಾರ್ಕೆಟಿಂಗ್ ಕೋಆರ್ಡಿನೇಟರ್ ಮಾರ್ಕೆಟ್ ಅದು ಇಂಪಾರ್ಟೆಂಟ್. ಆಮೇಲೆ ಇದಿರ್ಬೇಕು, ಏನಂತೇಳಿ ಹೇಳಿದ್ರೆ ಛಲ ಇರ್ಬೇಕು. ಗ್ರಾಟಿಟ್ಯೂಡ್ ಅನ್ನೋದು ಒಂದ್ ಇರ್ಬೇಕು. ನಿಮ್ ಜೊತೆ ಹೌದು. ಮಾತಾಡೋದ್ಮೇಲೆ ನಂಗೆ ಅರ್ಥ ಆಗ್ತದೆ, ಗ್ರಾಟಿಟ್ಯೂಡ್ ಅನ್ನೋದು ಇರ್ಬೇಕು ಮನುಷ್ಯನ್ಗೆ. ಗ್ರಾಟಿಟ್ಯೂಡ್ ಇರ್ಬೇಕು. ಆಮೇಲೆ ದೈವ ಬಲವೂ ಬೇಕು ಅಂತ ಹೇಳ್ತಾರೆ. ಆಫ್ಕೋರ್ಸ್ ಒಳ್ಳೆ ಕೆಲಸ ಮಾಡುವಾಗ ದೈವ ಬಲ ಖಂಡಿತ ಇರುತ್ತಂತೆ ಸರ್. Correct. ಅದು ಅದ್ ನಕ್ಷತ್ರ ಇದೆಲ್ಲ ಒಟ್ಟು- ಉದಾಹರಣೆ ಇದೆ. ಇದೆಲ್ಲ ಸೇರಿದ್ರೆ ಒಂದು ಮನುಷ್ಯ ಆಗ್ಬಹುದು ಅಂತ ನನ್ನ ಅನಿಸಿಕೆ. ಇಬ್ರು ಮಕ್ಕಳು ಒಳ್ಳೆ ಓದ್ತಾ ಇದ್ದಾರೆ, ಅದೊಂದು ಹ್ಯಾಪಿ ನಾವು. ಸೊ ನಿಮ್ಮ ಜೀವನನ ಒಂದ್ ಸೆಂಟೆನ್ಸ್ ಅಲ್ಲಿ ಹೇಳ್ಬೇಕಂದ್ರೆ ನೀವಿಬ್ರು ಏನ್ ಹೇಳ್ತೀರಾ? ನಮ್ ಬಗ್ಗೆ ಹೇಳ್ಬೇಕಾ, ಬೇರೆಯವ್ರ ಬಗ್ಗೆ ಹೇಳ್ಬೇಕಾ? ನಿಮ್ ಬಗ್ಗೆನೇ ಹೇಳಿ ಒಂದ್ ಸೆಂಟೆನ್ಸ್ ಅಲ್ಲಿ. ಎಲ್ರೂ ಚೆನ್ನಾಗಿರೋಣ, ಸರ್ವಜನ ಸುಖಿನೋ ಭವಂತು. ಸರ್ವಜನ ಸುಖಿನೋ ಭವಂತು ಅಷ್ಟೇ. ಎಲ್ರೂ ಎಲ್ಲ ಚೆನ್ನಾಗಿರ್ಬೇಕು. ಜನ ಅಷ್ಟೇ. ನಾವು ಚೆನ್ನಾಗಿರ್ಬೇಕು, ನೀವು ಚೆನ್ನಾಗಿರ್ಬೇಕು. ನೀವು ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಲ್ಲ. ಹೌದು, ಹೌದು. ಥ್ಯಾಂಕ್ ಯು ಸೋ ಮಚ್ ಇಬ್ರು ನನ್ ಜೊತೆ ಮಾತಾಡಿದ್ದಕ್ಕೆ ಇವತ್ತು. ತುಂಬಾ ಖುಷಿ ಆಯ್ತು. ಅದು ಈ ಊರಲ್ಲಿ 20 ವರ್ಷಗಳ ಮೇಲಿಂದ ರೆಸ್ಟೋರೆಂಟ್ಸ್ ನಡೆಸ್ತಾ ಇದೀರಾ. ಮತ್ತೆ ಇನ್ನೊಂದ್ ಏನ್ ಪ್ರೂವ್ ಆಯ್ತು ಅಂದ್ರೆ ತುಂಬಾ ಕಷ್ಟ ಪಡೋರ್ಗೆ ಅಂತೆ ಕಷ್ಟಗಳು ಬರೋದು. ಹೌದೌದು, ಹೌದು. ಅದು ಕರೆಕ್ಟ್. ನೀವು ಪಡ್ತಾನೆ ಇದೀರಾ. ಅರ್ಥಕ್ವೇಕ್ ಆಯ್ತು, ಕೊರೋನಾ ಆಯ್ತು. ಸೊ ಆದ್ರೂ ಏನು ನಿಮ್ ಚಲನ ನೀವು ಬಿಡ್ಲಿಲ್ಲ. ಒಂದು ಸಕ್ಸಸ್ಫುಲ್ ಆಗಿ ಒಂದು ರೆಸ್ಟೋರೆಂಟ್ ಓಪನ್ ಮಾಡಿದೀರಾ, ಕೇಟರಿಂಗ್ ಬಿಸ್ನೆಸ್ ಇದೆ. ತುಂಬಾ ಖುಷಿ ಆಯ್ತು ನಿಮ್ ಇಬ್ರ ಜೊತೆ ಮಾತಾಡಿ. ಥ್ಯಾಂಕ್ ಯು ಸೋ ಮಚ್. Thank you ಇಬ್ರು very ಮಕ್ಕಳು, ಇನ್ನೊಂದು ಇದೆ, ನನ್ ಮಗ ಒಳ್ಳೆ ಇದು ಓದಿ ಒಳ್ಳೆ ಕೆಲಸದಲ್ಲಿದ್ದಾನೆ. ದೊಡ್ಡ ಮಗ ಸೊಸೆ ಇಬ್ರು ಆಮ್ಸ್ಟರ್ಡಮ್ ಅಲ್ಲಿ ಇದ್ದಾರೆ. ಓಕೆ, ಎರಡನೇ ಮಗ ಇಂಜಿನಿಯರ್ ಆಗಿ MBA ಮಾಡ್ತಾ ಇದ್ದಾನೆ PES ಕಾಲೇಜಲ್ಲಿ ಬೆಂಗಳೂರಲ್ಲಿ. ಓಕೆ, ಥ್ಯಾಂಕ್ ಯು. ನೋಡಿದ್ರಲ್ಲ, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಪೂರ್ತಿ ವಿಡಿಯೋನ ವಾಚ್ ಮಾಡಿ. ಯಾರು ಯಂಗ್ ಆಂಟರ್ಪ್ರಿನರ್ಸ್ ಇದ್ರೆ ಇವ್ರ ಹತ್ರ ಇನ್ಸ್ಪಿರೇಷನ್ ತಗೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ. ಥ್ಯಾಂಕ್ ಯು ಸೋ ಮಚ್.